ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಗುಡ್ಡೇಹಳ್ಳಿಕ ರಾಜ ಹೈಸ್ಪೀಡ್ ಭಗವಾನ್ ಸಾಲು ಹಬ್ಬದ ಸರದಾರ ಶಾವಂತಿಗೆ ಹೂವಿನ ಸರದಾರ ಅಂತ ನಮ್ಮ ಹುಡುಗರಿಗೆ ನಮ್ಮೂರಿಗೆ ನಮ್ಮೆಲ್ಲರಿಗೂ ನಮ್ಮ ಭಗವಾನ್ ದೇವ್ರು. ನಮ್ಮ ಊರಿನ ಈಗೂ ಹಬ್ಬಕ್ಕೆ ಹಾಕಿದ್ರೆ ನಮ್ಮೂರಿಂದ 2 ಓಮಿನಿ ಫಿಕ್ಸ್. ಓರಿ ಹಾಕಿದ್ರೆ ಮಾತ್ರ ಮತ್ತೆ ಯಾವ ಹಬ್ಬಕ್ಕೂ ಇವತ್ತಿಗೂ ಹೋಗಲ್ಲ ಅವರು. ಬಹುಮಾನ ಸೆಕೆಂಡ್ರಿ, ಹೆಸರು ಇಂಪಾರ್ಟೆಂಟ್. ಗುಡ್ಡಹಳ್ಳಿಯಿಂದ ಭಗವಾನ್ ಬಂದತಿ ಅಂತ ಅಲ್ಲಿ ಮೈಕ್ನಾಗ ಕೂಗಿದ್ರೆ ಒಂದ್ ಹೆಸರು. ಓರಿ ನಮ್ಮ ಓರಿ ಎಲ್ಲರೂ 1 ರೌಂಡ್ ಬಿಟ್ಟು 2 ರೌಂಡ್ ಬಿಟ್ಟು ಓರಿ ಕಟ್ಟೋರು. ನಾವು ಓರಿ ಹಬ್ಬಕ್ಕೆ ಹಾಕಿದ್ಮೇಲೆ ಒಂದ್ ಸಂಜೆ ಮಟ್ಟ ಪಾಳ್ಯ ಸಿಗಲದ ಓರಿ ಕಟ್ಟ ಸೀನೆ ಇಲ್ಲ ನಮ್ದು. ಈಗೂ ಚಾಲೆಂಜ್ ಮಾಡ್ತೇವೆ, ಓರಿ ಹಾಕ್ಸಿ ತಡ ಹಾಕೊಂಡ್ ಬರ್ತೈತೆ. ಅದೇ ಸ್ಪೀಡಲ್ಲೇ ಓರಿ ತಡ ಆಯ್ತತೆ ಅನ್ನೋ ಒಂದು ಭರವಸೆ ಐತೆ ಓರಿ ಮೇಲೆ. ಆ ಪೈಲ್ವಾನ್ ಆದ್ರೆ ಈ ಪೈಲ್ವಾನ್ ಆದ್ರೆ ನಾವು ಓರಿನ ಯಾವತ್ತು ಹಿಂದೂ ಕೇಳ್ದಲ್ಲ, ಓರಿ ಕಟ್ಟಿಲ್ಲ. ಸುಮಾರು ಇಲ್ಲ 50ರಿಂದ 60 ಹಬ್ಬ ಮಾಡಿದೀವಿ. ತಂದಾಗ ಹೆಸರು ಭಗವಾನ್ ಅಂತ ಇಡ್ಬೇಕು ಅಂತ ನಾವು ಇಟ್ಟಿದ್ದು. ಇದ್ರದ್ದು ಹಬ್ಬ ನೋಡಿ ಜನನೇ ಕರೆದ್ರು ನಮ್ಮೂರಲ್ಲೇ ಹೈ ಸ್ಪೀಡ್ ಭಗವಾನ್ ಅಂತ. ಇದನ್ನ ಓರಿ ತರಕ್ಕೆ ಶಿಕಾರಿಪುರ ಲಕ್ಷಾಧಿಪತಿ ಓರಿ ಮಾಲೀಕರು ಬೀರಣ್ಣ, ಇಲ್ಲಿ ಮಲಗಿನಹಳ್ಳಿ ರೋಡ್ ಕಿಂಗ್ಸ್ ಮಾಲೀಕರು ಕುಮಾರಣ್ಣ, ಆಮೇಲೆ ಕರ್ನಾಟಕ ಸಿಂಹ ಮಾಲೀಕರು ನೂತನಣ್ಣ, ಆಮೇಲೆ HKLG ಡಾನ್ ಮಾಲೀಕರು ಶರತ್ ಅಣ್ಣ, ಇವರೆಲ್ಲರೂ ಸೇರಿ ಓರಿ ನೋಡಿದ್ದವ್ರೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ಕರ್ನಾಟಕ. ಒಂದು 15 ದಿನದ ಹಿಂದೆ, ಹೆಚ್ಚು ಕಡಿಮೆ 15 ಇಲ್ಲ, ಒಂದು 10 ದಿನದ ಹಿಂದೆ ಒಂದು ಹೋರಿ ವಿಡಿಯೋ ಮಾಡ್ತೀವಿ ಅಂತ ಬಿಟ್ಟಿದ್ವಿ. ಕೆಲವೊಬ್ರು ಹೇಳ್ತಿದ್ದೀರಾ ಕಮೆಂಟ್ಸ್ ಬಂದಿಲ್ಲ ಅಂತ ಹೋರಿಗಳನ್ನ ತಗೋತಿದ್ದೀರಾ ಅಂತ. ಕಮೆಂಟ್ಸ್ ಬಂದಿರೋದಕ್ಕೆ ತಗೊಳ್ತಾ ಇರುವಂಥ ಹೋರಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಥವಾ ನಮ್ಮ ಯೂಟ್ಯೂಬ್ ಪೇಜಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಗುಡ್ಡಹಳ್ಳಿ ಭಗವಾನ್ ಅಂತ ಹೋರಿ. ಏನಕ್ಕೆ ತಗೊತಿದ್ದೀವಿ ಕೆಲವೊಂದು ಹೋರಿಗಳನ್ನ, ಕೇವಲ ಹೆಸರಾದವನ್ನ ತಗೊತಿದ್ದೀರಾ ಅಂತ ಕೆಲವೊಬ್ರು ಹೇಳ್ತಿದ್ದೀರಾ. ಹೆಸರು ಮಾಡಬೇಕು ಅಂತ ತಗೊತಾ ಇರೋದು, ಅಥವಾ ಎಲ್ಲೋ ಒಂದು ಕಡೆ ಹೆಸರು ಆಗಲಿ ಅಂತ ನೀವು ಇವತ್ತು ಆ ಹೋರಿನ ಒಂದು ಪೇಜಲ್ಲಿ ನೋಡಿರ್ತೀರಾ. ಎಲ್ಲೋ ಒಂದು ಅಖಾಡಕ್ಕೆ ಬಂದಾಗ ಈ ಹೋರಿ ಇಂಟರ್ವ್ಯೂ ಮಾಡಿದ್ರು, ಆ ವ್ಯಕ್ತಿ ಮಾಡಿದವ್ರು ಹಿಂಗೆಲ್ಲ ಮಾತಾಡಿದ್ರು, ಆ ಹೋರಿ ಹಬ್ಬ ಹೆಂಗಿದೆ ಅದನ್ನ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಿದ್ದೀವಿ. ಇವತ್ತು ಒಂದು ಹೋರಿ ಅಂತ ಬಂದ್ವಿ, ಬಟ್ ಇನ್ನೊಂದು ಹೋರಿನ ಹಾಕಿರಲಿಲ್ಲ ನಾವು ಪೇಜಲ್ಲಿ. ಇನ್ನೊಂದು ಗುಡ್ಡಹಳ್ಳಿಕ ರಾಜ ಅಂತ ಆಯತ್ತು ಇಲ್ಲೇ ಇದೆ. ಹೋರಿ ಮಾಲೀಕರು ಏನು ಹೇಳ್ತಾರೆ, ಏನಕ್ಕೆ ಕಟ್ಟಿರ್ಬೋದು, ಅದ್ರ ಉದ್ದೇಶ ಏನು, ದೀಪಾವಳಿ ಹಬ್ಬ ಏನಕ್ಕೆ ಬೇಕು, ನಿಂತೋದ್ರೆ ಏನು ಮುಂದೆ ಈ ಹೋರಿಗಳದ್ದಾಗಲಿ ಅಥವಾ ಹೋರಿ ಹಬ್ಬ ಅನ್ನೋದಾಗಲಿ ಪ್ರತಿಯೊಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ, ನನಗೆ ತಮಿಳ್ನಾಡು ಕಡೆಯಿಂದನೇ ಜಾಸ್ತಿ ಸಬ್ಸ್ಕ್ರಿಪ್ಷನ್ ಬರ್ತಿದೆ ಇಲ್ಲಿಗಿಂತ. ಆದಷ್ಟು ಯಾರ್ಯಾರು ಮಾಡ್ತಿದ್ದೀರೋ ನಾವು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏಕೆಂದರೆ ನನ್ನ ಒಂದು ಪೇಜು 100K ಮುಟ್ಟಿಸ್ಬೇಕು. ಹೋರಿ ಹಬ್ಬದಲ್ಲಿ ಪರ್ಟಿಕ್ಯುಲರಾಗಿ ಹೋರಿ ಹಬ್ಬದಲ್ಲಿ ಒಂದು ಪೇಜ್ 100K ಆಗಬೇಕು ಅಂತ ಒಂದು ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ ಉದ್ದೇಶಕ್ಕೆ ಯಾರೇ ವಿಡಿಯೋ ನೋಡ್ತಾ ಇದ್ದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಈ ಹೋರಿಗೆ ಯಾವ ಹೋರಿ ಮುಂದಿನ ವಿಡಿಯೋ ಯಾವ್ದು ಮಾಡಬೇಕು ಅಂತ ಈ ಹೋರಿ ವಿಡಿಯೋ ಕಮೆಂಟ್ ಮಾಡಿ ಅಷ್ಟೇ. ಬ್ರದರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಬ್ರದರ್? ನನ್ನ ಹೆಸರು ಭಾನುಪ್ರಕಾಶ್ ಅಂತೇಳಿ. ನಮ್ದು ಇದೇ ಊರು ಗುಡ್ಡಹಳ್ಳಿನೇ. ಹೋರಿ ಬಗ್ಗೆ ನಾನು ಕೇಳೋಕ್ಕಿಂತ ಮುಂಚೆ ನೀವು ಒಂದು ಸಣ್ಣದಾಗಿ ಪರಿಚಯ ಮಾಡ್ಕೊಡ್ತೀರಾ ಅಂದ್ರೆ ಏನು? ನಮ್ಮ ಓರಿ ಹೆಸರು ಬಂದ್ಬಿಟ್ಟು ನಾವು ಇಟ್ಟಿದ್ದು ಭಗವಾನ್ ಅಂತ ಇಟ್ಟಿದ್ವಿ. ಇದು 2021 ಜುಲೈ 12ನೇ ತಾರೀಕು ಓರಿ ತಂದಿದ್ದು ನಾವು. ಇಲ್ಲಿಗೆ ಈ ಜುಲೈ ಬಂದ್ರೆ 6 ವರ್ಷ ಕಂಪ್ಲೀಟ್ ಓರಿ ಬಂದು. ಇದಕ್ಕೆ ನಾವು ಬರೀ ಭಗವಾನ್ ಅಂತ ಅಷ್ಟೇ ಇಟ್ಟಿದ್ವಿ. ಇದ್ರದ್ದು ಹಬ್ಬ ನೋಡಿ ನಮ್ಮೂರಲ್ಲಿ ಫಸ್ಟ್ನೇ 2021ರಲ್ಲಿ ಹಬ್ಬ ನೋಡಿ ಅವತ್ತು ಜನ ಇದಕ್ಕೆ ಹೈ ಸ್ಪೀಡ್ ಭಗವಾನ್ ಅಂತ ಅವತ್ತು ಹೆಸರು ಇಟ್ಟಿದ್ದು. ಅವತ್ತಿಗೂ ಇವತ್ತಿಗೂ ಇದು ಹೈ ಸ್ಪೀಡ್ ಭಗವಾನ್ ಆಗಿ ಹಬ್ಬ ಮಾಡ್ತಾ ಐತಿ. ನಿಮ್ಮಲ್ಲಿ ಈಗ ನಿಮ್ದೊಂದು ಗ್ರೂಪ್ ಇದೆ, ಭಗವಾನ್ ಅಂತ ಅಂದ್ರೆ ಎಲ್ಲರೂ ರೆಡಿ ಆಗ್ಬಿಡ್ತಾರ ಗ್ರೂಪ್ಗೆ ಅಂತ. ಈ ಹೋರಿ ಇರೋಕ್ಕಿಂತ ಮುಂಚೆ ಅಥವಾ ಹೋರಿ ಬರೋಕ್ಕಿಂತ ಮುಂಚೆ ಅದ್ರ ಈಗ ಹೋರಿ ಈಗಿದೆ, ಈಗ ಹೇಗಿದೆ, ಈಗ ಬರೋಕ್ಕಿಂತ ಮುಂಚೆ ಹೇಗಿತ್ತು ಇದೇ ಗ್ರೂಪ್? ಈಗ ಪರ್ಟಿಕ್ಯುಲರ್ ಆಗಿ ಅವ್ರ ಹೆಸರೇನೋ ಇರುತ್ತೆ. ಈಗ ನೀವೇನೇನೋ ಹಾಕಿ ಕರ್ಕೋತೀರಾ ಅಥವಾ ಏನೋ ಒಂದು ಮಾಡ್ತೀರಾ, ಭಗವಾನ್ ಟೀಮ್ ಅಂತ ಬಂತು ಅಂದ್ರೆ ಹೆಂಗಿದೆ ಈಗ? ಹಿಂದೆನೂ ಇದೇ ಬ್ಯಾಚ್ ಇದ್ದಿದ್ದು ನಮ್ದು, ಯಾವ ಚೇಂಜಸ್ ಇಲ್ಲ. ನಾವು ಯಾರಿಗೂ ಮನಸ್ಸು ನೋವು ಮಾಡಿ ಯಾರನ್ನೂ ಹೊರಗೂ ಕಳಿಸಿಲ್ಲ. ಇದಕ್ಕೂ ಮುಂಚೆಯಿಂದನೂ ನಾವು ಒಂದು 10-12 ವರ್ಷದಿಂದನೂ ಹಬ್ಬ ಮಾಡ್ತಾ ಇದ್ವಿ. ಇದನ್ನ ತರಕ್ಕಿಂತ ಮುಂಚೆಯಿಂದನೂ ಹೋರಿ ಕಟ್ಟಿದೀವಿ. ಆದ್ರೆ ಆ ಹೋರಿಗಳು ಹಬ್ಬ ಮಾಡಿದೀವಿ ಅಷ್ಟೊಂದು. ತಂದ್ಮೇಲೆ ಇದ್ರಲ್ಲೇ ಜಾಸ್ತಿ ಹಬ್ಬ ಮಾಡ್ತಿರೋದು. ಅವಾಗಿಂದ ಯಾವ ಹುಡುಗರು ನಮ್ಮ ಬ್ಯಾಚ್ ಬಿಟ್ಟು ಹೋಗಿಲ್ಲ. ಇದು ಬಂದ್ಮೇಲೆ ಇದಕ್ಕೆ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ, ಹುಡುಗರು ಜಾಸ್ತಿ ಆಗಿದ್ದಾರೆ. ಈ ನಿಮ್ಮ ಪ್ರಕಾರ ನಾನು ಹೋರಿಗೆ ಬರೋಕ್ಕಿಂತ ಮುಂಚೆ ಕೆಲವೊಂದು ಹಬ್ಬದ ಬಗ್ಗೆ ಕೇಳ್ತೀನಿ. ಈ ಹೋರಿ ಹಬ್ಬ ಅಂದ್ರೆ ನಿಮ್ಮ ಪ್ರಕಾರ ಏನು? ಅದಕ್ಕೆ ಉತ್ತರ ಹೇಳ್ತೀನಿ ನಾನು. ಜನಪದ ಕ್ರೀಡೆ ಇದು ಬೇಡ ನನಗೆ, ಈ ಉತ್ತರ ಬೇಡ. ಜನಪದ ಕ್ರೀಡೆ ನಮ್ಮ ದೊಡ್ಡವ್ರು ನಡೆಸ್ಕೊಂಬಂದ್ರು ಬೇಡ. ಈಗಿನ ಜನ್ರೇಷನ್ಗೆ ಹೋರಿ ಹಬ್ಬ ಅಂದ್ರೆ ಏನು, ಏನಕ್ಕೆ ಬೇಕಾಗುತ್ತೆ? ಹೋರಿ ಹಬ್ಬ ಅಂದ್ರೆ ನನ್ನ ಪ್ರಕಾರ ಅಂದ್ರೆ ರೈತರದ್ದು. ರೈತರು ಈಗ ಸ್ವಲ್ಪ ದಿನ ವರ್ಷಾನ್ಗಟ್ಲೆ ಹೋರಿಗಳು ಕಟ್ಕೊಂಡು ಬೇಸಾಯ ಅದನ್ನೆಲ್ಲ ಹೊಡೆದು
ಅದು ಕೆಲಸ ಮಾಡ್ಸಿರ್ತಾರೆ ಒಂದು ಅದ್ರ ಇದಕ್ಕೋಸ್ಕರ ರೈತರು ಖುಷಿಗೆ ಒಂದು ತಿಂಗಳು ದೀಪಾವಳಿ ಅಂತ ಹೇಳಿ ಮಾಡ್ತಾರೆ. ಅದಕ್ಕೋಸ್ಕರ ದೀಪಾವಳಿ ಹುಡುಗರಿಗೆ ಕ್ರೇಜ್ ಆಗೈತೆ ಅದಕ್ಕೆ ದೀಪಾವಳಿ. ದೀಪಾವಳಿ ಅನ್ನೋದು ಬೇಕೇ ಬೇಕು ಈಗಿನ ಹುಡುಗರಿಗೆ. ಏನಕ್ಕೆ ಬೇಕಾಗ್ಬೋದು ಅಂತ? ಅದೇ ಕ್ರೇಜು. ಈಗ ಕೆಲವೊಬ್ರು ಹಾಳಾಗ್ತಿದ್ದಾರೆ ದೀಪಾವಳಿ ಹಬ್ಬದಿಂದ ಅಂತ ಕೆಲವೊಂದು ಕೇಳ್ತಾರೆ. ಈಗ ನಮಗೂ ಎಷ್ಟೋ ಜನ ಹೇಳ್ತಾರೆ ಕೆಲ್ಸ ಇಲ್ದವ್ರು ಮಾಡ್ತಿರೋದು ಅಂತ. ಏನ್ ಹೇಳಕ್ ಇಷ್ಟಪಡ್ತಾರೆ? ದೀಪಾವಳಿ ಅಂದ ತಕ್ಷಣ ಹುಡುಗರು ಹಬ್ಬಕ್ಕೆ ಹೋಗಾರೆ ಕೆಲ್ಸ ಇಲ್ದರು ಹಾಳಾಗ್ತಾರೆ ಅನ್ನೋದು ಅವರು ವೈಯಕ್ತಿಕ ವಿಷಯ. ಎಲ್ಲರೂ ದೀಪಾವಳಿ ಅಂದ್ಮೇಲೆ ಹಾಳಾಗಾರ ಯಾರು ಇಲ್ಲ. ಆ ಕ್ರೇಜ್ ಅದು ಕೆಲ್ಸದ ಮಾಡ್ಕೊಂತಾರೆ. ಕೆಲ್ಸದ ಟೈಮಲ್ಲಿ ಮುಗ್ದೆಲ್ಲ ಹೋರಿ ಹಬ್ಬನೂ ಮಾಡ್ತಾರೆ. ಹಂಗೆ ಹಾಳಾಗಿರೋ ನನಗೆ ಗೊತ್ತಿರೋ ನಮ್ಮ ಹುಡುಗರು ಯಾರು ಹೋರಿ ಹಬ್ಬ ಅಂದ ತಕ್ಷಣ ಹಾಳಾಗಿರೋ ಹುಡುಗರು ಯಾರು ಇಲ್ಲ. ಹಬ್ಬ ಅಂತ ಅಂದ್ರೆ ಅದು ಹಬ್ಬದಾಗೆ ನೋಡ್ತಾರೆ. ಹಂಗೆ ಹಾಳಾಗೋದು ಯಾರು ಇಲ್ಲ. ಹಿಂದೆ ಹೇಳಿದ್ರಿ ನಾವು ತುಂಬಾ ಹೋರಿ ಕಟ್ಟಿದ್ವಿ, ಬಟ್ ಈ ಹೋರಿ ಕಟ್ಟದ್ಮೇಲೆ ತುಂಬಾ ಹಬ್ಬ ಮಾಡ್ಕೊಂಡ್ ಬರ್ತಿದೀವಿ ಅಂತ ಹೇಳಿದ್ರಿ. ಆ ಹೋರಿಗಳು ಇದಾವೆ. ಈಗ ಆ ಹೋರಿಗಳಿಂದ ಈ ಹೋರಿಗೆ ಏನ್ ಚೇಂಜಸ್ ಕಾಣ್ತಿದ್ದೀರಾ? ಅವಾಗ ನಾವು ಅಷ್ಟೊಂದು ಹೋರಿ ಕಟ್ಬೇಕು ಅನ್ನೋ ಕ್ರೇಜ್ ಇತ್ತು. ಆದರೆ ಸ್ವಲ್ಪ ಬಂಡವಾಳ ಪ್ರಾಬ್ಲಮ್ ಇತ್ತು. ಅವಾಗ ಕೆಲ್ಸಕ್ಕೆ ಹೋಗೋದಿಲ್ಲ ಹುಡುಗರೆಲ್ಲ, ಸ್ವಲ್ಪ ಮನೆಯಲ್ಲಿ ಓದ್ತಾ ಇದ್ರು. ಆ ಹೋರಿ ಕಟ್ಟಿದ್ವಿ. ಅವಾಗ ಸಣ್ಣ ಸಣ್ಣ ಹೋರಿ ಕಟ್ಟಿದ್ವಿ. ಸಣ್ಣ ಸಣ್ಣ ಹೋರಿ ಕಟ್ಟಿದ್ರು ದೊಡ್ಡ ದೊಡ್ಡ ಹಬ್ಬನೇ ಮಾಡಿದ್ವಿ ನಾವು. ಅದಾದಮೇಲೆ ಹೋರಿನ ನಾವು ಹೊರಗೆ ಹೋರಿ ಹಾಕ್ಬೇಕು ಅಂದಮೇಲೆ ಒಂದು ಲೆಕ್ಕಕ್ಕೆ ಹೋರಿ ಬೇಕು. ಈ ಹೋರಿಗೆಲ್ಲ ನಾವು ಹಬ್ಬ ಮಾಡಿದರೆ ಈಗಿನ ಹಬ್ಬಗಳಿಗೆ ಯಾರು ನೋಡಲ್ಲ, ಹೆಸರಾಗಕ್ಕಾಗಲ್ಲ ಅಂತ ಹೇಳಿ ಒಂದು ಹೋರಿ ತರಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಈಗ ಈ ಹೋರಿ ತರಬೇಕು ಅಂತ ಎಲ್ಲೋ ಒಂದು ಹತ್ರ ನೋಡಿರ್ತೀರ. ಆ ಟೈಮ್ಗೆ ಹೋಗೋಣ ನಾವೀಗ. ಈ ಹೋರಿ ನಿಮ್ಮ ಮನೆಗೆ ಇಲ್ಲ, ಈಗಿದು ಎಲ್ಲೋ ಒಂದು ಹತ್ರ ನೋಡಿದಿರ ತಗೋಬರ್ಬೇಕು ಅಂತ. ಅವತ್ತಿನ ಹೆಸರಿಟ್ಟಿರ್ಲಿಲ್ಲ, ಬಟ್ ಒಂದು ಹೋರಿ ಭಗವಾನ್ ಅಂತ ಹೆಸರಿಟ್ಟಿರ್ಲಿಲ್ಲ, ಒಂದು ಹೋರಿ. ಆ ಹೋರಿಗೂ ಈಗಿರೋ ಭಗವಾನ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ? ನಾವು ತಂದಾಗ ಅವಾಗ ನೀನು ಹಾರಲ್ಲಾಗಿತ್ತಿದ್ ಹೋರಿ, ತಮಿಳ್ನಾಡಿಂದ ತಂದಿದ್ ನಾವು. ಇದನ್ನ ಹೋರಿ ತರಕ್ಕೆ ಶಿಕಾರಿಪುರ ಲಕ್ಷಾಧಿಪತಿ ಹೋರಿ ಮಾಲೀಕರು ಬೀರಣ್ಣ, ಇಲ್ಲಿ ಮಲಗಿನಹಳ್ಳಿ ರೋಡ್ ಕಿಂಗ್ಸ್ ಮಾಲೀಕರು ಕುಮಾರಣ್ಣ, ಆಮೇಲೆ ಕರ್ನಾಟಕ ಸಿಂಹ ಮಾಲೀಕರು ನೂತನಣ್ಣ, ಆಮೇಲೆ HKLG ಡಾನ್ ಮಾಲೀಕರು ಶರತ್ ಅಣ್ಣ, ಇವರೆಲ್ಲರೂ ಸೇರಿ ಹೋರಿ ನೋಡಿದ್ದವ್ರೆ. ಹೋರಿನ ಅವ್ರು ಕೇಳಿದ್ವಿ, ಹೋರಿ ಬೇಕಣ್ಣ ನಮಗೊಂದು ದೊಡ್ಡ ಹೋರಿನೇ ಬೇಕು ಅಂತ ಹೇಳಿದಕ್ಕೆ ಅವರು ಕಾಂಟ್ಯಾಕ್ಟ್ ಮಾಡಿ ಹೋರಿನ ಕೊಡ್ಸಿದ್ರು. ಅಲ್ಲ, ನಾನು ಕೇಳಿದ ಪ್ರಶ್ನೆ ಏನು ಅಂದ್ರೆ, ಅಲ್ಲಿ ತಮಿಳ್ನಾಡಿಲ್ಲಿ ಹೋಗಿ ತಗೊಂಬಂದಿದ್ದೀರಾ ಒಂದು ಹೋರಿ, ಎಲ್ಲೋ ಒಂದು ಹಬ್ಬ ನೋಡಿರ್ತೀರಾ, ಇಲ್ಲ ಕೆಲವೊಬ್ರು ಹೇಳಿರ್ತಾರೆ ಹಿಂಗೆ ಹಬ್ಬ ಮಾಡುತ್ತೆ ಅಂತ. ಅವತ್ತಿನ ಭಗವಾನ್ ಅಂತಾನೆ ಇಟ್ಕೊಂಬಿಡಿ, ನಿಮ್ಮ ತಲೆಯಲ್ಲಿ ಒಂದು ಹೆಸರಿದೆ ಅದನ್ನ ಇಡಬೇಕು ಅಂತ. ಭಗವಾನ್, ಅವತ್ತಿನ ಭಗವಾನ್ಗೂ ಇವತ್ತಿನ ಭಗವಾನ್ಗೂ ಮಾರ್ಕೆಟಲ್ಲಿ ಹೆಂಗಿದೆ ಅಂತ. ಮಾರ್ಕೆಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರಲ್ಲಿ ತಮಿಳ್ನಾಡಲ್ಲಿ ಹೆಂಗ್ ಹಬ್ಬ ಮಾಡಿತ್ತೋ ನಾವು ನೋಡಿಲ್ಲ. ಇಲ್ಲಿಗೆ ತಂದ್ಮೇಲೆ ಅದ್ರ ಹಬ್ಬ ಬಹಳ ಸ್ಪೀಡ್. ಅದೇ ಹೇಳಿದ್ನಲ್ಲ ನಾವು ತಂದಾಗ ಹೆಸರು ಭಗವಾನ್ ಅಂತ ಇಡ್ಬೇಕು ಅಂತ ನಾವು ಇಟ್ಟಿದ್ದು. ಇದ್ರದ್ದು ಹಬ್ಬ ನೋಡಿ ಜನನೇ ಕರೆದ್ರು ನಮ್ಮೂರಲ್ಲೇ ಹೈ ಸ್ಪೀಡ್ ಭಗವಾನ್ ಅಂತ. ಅವಾಗ ಇವಾಗ ಹೇಳ್ಬೇಕಂದ್ರೆ ಹಬ್ಬ ಈಗ ವಯಸ್ಸಾಗಿರೋದಕ್ಕೆ ಒಂದು ಚೂರು ಓರಿ ಸ್ಪೀಡ್ ಕಮ್ಮಿ ಆಗೈತೆ ಅಷ್ಟೇ. ಅದು ಬಿಟ್ರೆ ಅದ್ರ ಗತ್ತು ಅದ್ರ ನಡೆ ಅಲ್ಲಿ ಯಾವನು ಕಮ್ಮಿ ಆಗಿಲ್ಲ. ಅದೇ ಯಾಕೆ ಭಗವಾನ್ ಅಂತ ಇಡಕ್ಕೆ ಏನ್ ಕಾರಣ ಹೆಸರು? ನಾವು ಇಡಕ್ಕೆ ಏನ್ ಕಾರಣ ಅಂದ್ರೆ, ಇದು ನಾವು ಹೆಸರು ಹುಡುಕ್ತಾ ಇದ್ವಿ ಇಡಕ್ಕೆ, ಏನ್ ಇಡ್ಬೇಕು ಅಂತ. ಹಿಂಗೆ ಚರ್ಚೆ ಮಾಡ್ಕೊಂತ ನಾವು ಸ್ವಲ್ಪ ಶಿಕಾರಿಪುರದಲ್ಲಿ ಸ್ವಲ್ಪ ಕಾಂಟ್ಯಾಕ್ಟ್ ಜಾಸ್ತಿ ಇಲ್ಲ. ಅವ್ರ ಮಾತಾಡ್ಬೇಕಾರೆ ಅವರೇ ಹೇಳಿದ್ದು ಭಗವಾನ್ ಅಂತ ಇಡ್ರಿ ಅಂತ. ನೂತನ್ ಅಂತ ಕರ್ನಾಟಕ ಸಿಂಹ ಮಾಲೀಕರು ನೂತನ್ ಅವರು ಭಗವಾನ್ ಅಂತ ಇಡ್ರಿ ಅಂತ ಹೇಳಿದ್ರೆ ನಾವು ಅದೇ ಚೆನ್ನಾಗುತ್ತೆ, ಗುಡ್ಡಹಳ್ಳಿಕ ರಾಜ ಹೈ ಸ್ಪೀಡ್ ಭಗವಾನ್ ಅಂತ ಈಗ ಕರೀತಾರೆ. ಎಷ್ಟು ಸೌಂಡ್ ಇರ್ಬೋದು ಭಗವಾನ್? ಸೌಂಡ್ ಬಹಳ ಐತಿ ಹೇಳಿ, ಯಾಕೆಂದ್ರೆ ನನ್ನ ರೀಲ್ಸ್ ಅಲ್ಲಿ ಓಡಿರೋ ಪ್ರಕಾರ ಇವತ್ತಿಗೆ ಒಂದು 50,000 ಓಡಿರ್ಬೇಕು. ನಾನು ಬರ್ತೀನಿ ಅಂತ ಹೇಳಿರೋ ಒಂದು ವ್ಯೂಸ್ ಒಂದು 50,000 ಹೋಗಿರ್ಬೋದು ನನ್ನ ಪ್ರಕಾರ. ಸೌಂಡು ಈಗ ಕೆಲವೊಂದು ಎತ್ತುಗಳದ್ದು ಕೇಳಿರ್ತೀರ ನೀವು ಹೆಂಗಿರುತ್ತೆ ಸೌಂಡು ಅಂತ. ಕೆಲವೊಂದು ಎತ್ತುಗಳು ಹಬ್ಬ ತುಂಬಾ ಚೆನ್ನಾಗಿ ಮಾಡಿರ್ತವೆ, ಸೌಂಡ್ ಆಗಿರಲ್ಲ. ಭಗವಾನ್ದು ಸೌಂಡು ಎಷ್ಟಾಗಿರ್ಬೋದು, ಎಷ್ಟು ಆಗ್ಬೇಕು ಅನ್ಕೊಂಡಿದ್ದೀರಾ ಅಥವಾ ಸಾಕಾ ಇಷ್ಟೇ? ಭಗವಾನ್ ಹೆಸರು ಸೌಂಡು ಈಗ ನನಗನ್ಸಿ ಮಟ್ಟಿಗೆ ಈಗ ತುಂಬಾ ಆಗಿದೆ. ಗುಡ್ಡಹಳ್ಳಿ ಅಂತ ಅಂದ್ರೆ ನೆನಪಾಗದೆ ಭಗವಾನ್. ಎಲ್ಲಿ ನಾವು ಹಾವೇರಿ ಕಡೆಗೆ ಹೋದ್ರು ನಮ್ ಭಗವಾನ್ದು ಹೆಸರೈತೆ. ನಾವೆಲ್ಲಾ ಕಡೆನೂ ಹಬ್ಬ ಮಾಡಿದೀವಿ. ಸುಮಾರು ಇಲ್ಲ 50ರಿಂದ 60 ಹಬ್ಬ ಮಾಡಿದೀವಿ. 60 ಹಬ್ಬ. ಎಷ್ಟು ವರ್ಷದಿಂದ? ಎಷ್ಟು ವರ್ಷ? 2021ರಿಂದ 21 ಅಂದ್ರೆ 4-5 ವರ್ಷ, 5ನೇ ವರ್ಷ. 5ನೇ ವರ್ಷ. ಈ ವರ್ಷನೇ ಹೋರಿ ಹಬ್ಬ ವಯಸ್ಸಾಗಿರೋದಕ್ಕೆ ಕಡಿಮೆ ಮಾಡಿದೀವಿ. ಪ್ರತಿ ವರ್ಷನೂ ಇಲ್ಲ ಅಂದ್ರೆ 10ರಿಂದ 12 ಹಬ್ಬ ಮಾಡಿದೀವಿ. ಅಲ್ಲ, ಜಾಸ್ತಿ ಆಯ್ತು ಅನ್ಸ್ಲಿಲ್ವಾ ಅಂತ? 5 ವರ್ಷಕ್ಕೆ 60 ಹಬ್ಬ ಜಾಸ್ತಿ ಅಲ್ಲ, ನಮ್ಮ ಪ್ರಕಾರ ನಾವು ಇಟ್ಕೊಂಡ್ರೆ ಎಕ್ಸ್ಪೆಕ್ಟೇಷನ್ ಕಡಿಮೆ ಆಯ್ತು ಅದನ್ನ. ನಿಮ್ಮ ಎಕ್ಸ್ಪೆಕ್ಟ್ ಈಗ ನಿಮಗೆ ಎಕ್ಸಾಂಪಲ್ ಈಗ ಒಂದು 6 ವರ್ಷಕ್ಕೆ ಸಿಕ್ಬಿಟ್ಟಿದ್ದಾನೆ. 6 ವರ್ಷದ ಒಂಥರ ಒಳ್ಳೆ ವಯಸ್ಸಲ್ಲಿ ಇದ್ದಾನೆ ಈಗ ಭಗವಾನ್.
ಈಗ ಹೇಳಿ ನೋಡೋಣ, ಎಷ್ಟು ಹಬ್ಬ ಕೊಡಬೇಕು ಅನ್ಕೊಂಡು? ನಾವು ನಮ್ಮ ಪ್ರಕಾರ ಹಂಗ್ ಸಿಕ್ಕಿದ್ರೆ ಮಿನಿಮಮ್ ಒಂದು 100 ಸೆಂಚುರೀಸ್ ದಾಟಿಸ್ತಿದ್ವಿ. ಸೆಂಚುರಿ ದಾಟಿಸ್ತಿದ್ರಿ. ಒಂದು ವರ್ಷದಲ್ಲಿ ಎಷ್ಟು ಟಾರ್ಗೆಟ್ ಇಡ್ತೀರಾ ಅಂದಾಜು? ನಮ್ಮ ಟಾರ್ಗೆಟ್ ಒಂದು 10 ಹಬ್ಬನಾರ ಇಡ್ತೀವಿ. 10 ಹಬ್ಬ. ಈ 10 ಹಬ್ಬದಲ್ಲಿ ಈಗ ನೀವು ಮಾಡಿದ್ದೀರಾ, 60 ಹಬ್ಬ ಮಾಡ್ಕೊಂಡ್ ಬಂದಿದ್ದೀರಾ. 60 ಹಬ್ಬಗಳಲ್ಲಿ ಭಗವಾನ್ ಅಂತ ಒಂದಿಷ್ಟು ಜನಕ್ಕೆ ಗೊತ್ತಾಗುತ್ತೆ, ಅಥವಾ ನೀವು ತಂದಾಗ ಎಷ್ಟೋ ಜನ ಒಂದಿಷ್ಟು ಜನ ಇರ್ತೀರಾ, ಬರ್ತಾ 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 ಭಗವಾನ್ ಚೆನ್ನಾಗಿ ಮಾಡುತ್ತೆ, ನಾವು ಅವ್ರ ಗ್ರೂಪಿಗೆ ಆ್ಯಡ್ ಆಗೋಣ ಅಂತ ಕೆಲವೊಬ್ರು ಆ್ಯಡ್ ಆಗ್ತಾ ಇರ್ತಾರೆ. ಕೆಲವೊಬ್ರು ಈಗ ಯಾರೋ ಇವ್ರ ಪಕ್ಕದಲ್ಲಿ ಅವನು ಹಿಂಗೆ ಆ್ಯಡ್ ಆಗ್ತಾ ಹೋಗ್ತಾನೆ. ಆ ಆ್ಯಡಿಂಗ್ ಟೈಮ್ ಬರುತ್ತಲ್ವಾ, ಯಾವ ವರ್ಷದಲ್ಲಿ ಬಂದಿರ್ಬೋದು? ನಮ್ದು ಈ ಒಂದು 2 ವರ್ಷದ ಹಿಂದೆ, 2023 ಏನ್ ನೋಡಿರ್ಬೋದು ಜನ ಆ್ಯಡ್ ಆಗಕ್ಕೆ? ಯಾಕೆಂದ್ರೆ ಇದನ್ನ ನೀವು ನೋಡಿರ್ತೀರಾ, ಈಗ ನಾನ್ ನೋಡಿರಲ್ಲ ಭಗವಾನ್ ಹಬ್ಬನ. ಯಾಕೆಂದ್ರೆ ಎಲ್ಲೋ ಒಂದ್ ಹತ್ರ ಇದ್ರ ಹತ್ರ ನೋಡಿ ಎಲ್ಲೋ ಒಂದು ರೀಲ್ಸ್ ಅಲ್ಲಿ ಬಂದ್ರೆ ಅದ್ರಲ್ಲಿ ನೋಡಿದ್ದೆ ಹೆಚ್ಚಿನ ಮಾತುಗಳು, ನಾವು ಡೈರೆಕ್ಟ್ ಆಗಂತೂ ನೋಡಿಲ್ಲ ನಾನು. ಆ ಉದ್ದೇಶಕ್ಕೆ ಹೇಳ್ತಿರೋದು, ಜನಕ್ಕೆ ಭಗವಾನ್ ಹಿಂಗ್ ಹಬ್ಬ ಮಾಡ್ತಾನೆ ಅನ್ನೋದಾದ್ರೆ ಅದನ್ನೊಂದು ಚೂರು ಹಂಗೆ ವಿವರಣೆ ಕೊಡಿ ನೋಡೋಣ. ನಮ್ ಗ್ರೂಪಿಗೆ ಆ್ಯಡ್ ಆಗಿದ್ದಾರೆ ಅಂದ್ರೆ ಭಗವಾನ್ ಹಬ್ಬ ಒಂದೇ ನೋಡಿ ಆ್ಯಡ್ ಆಗಿಲ್ಲ. ನಮ್ಮ ಹುಡುಗರಲ್ಲಿರೋ ನಿಯತ್ತಿಂದ ನಮ್ಮ ಬ್ಯಾಚಲ್ಲಿ ಹೊರಗಿದ್ದಾರೆಲ್ಲ ಸೇರ್ಕೊಂಡಿದ್ದಾರೆ ಬಂದು. ಈಗ ಶಿಕಾರಿಪುರಕ್ಕೆ ಹಾಕ್ತಿವಿ ಅಂತ ಹೇಳಿದ್ರಿ, ಈಗ ಶಿಕಾರಿಪುರಕ್ಕೆ ಹಾಕ್ತಿವಿ, ಈ ಹಾಕಬೇಕು ಅಂತ ಬರುತ್ತಲ್ವಾ ಒಂದು ಮೈಂಡ್ ಸೆಟ್ ಅಲ್ಲಿ, ನಮ್ಮ ಹೋರಿ ಈ ಕಡೆ ಈ ಭಾಗಕ್ಕೆ ಹಾಕಬೇಕು ಅಥವಾ ಈ ಜನಸಂಖ್ಯೆಗೆ ಹಾಕಬೇಕು. ಈ ಶಿಕಾರಿಪುರದ ಹಬ್ಬ ನನ್ನ ಪ್ರಕಾರ ಒಂಥರ ಹೈಲೈಟೆಡ್ ಹಬ್ಬ ಅದು. ಶಿಕಾರಿಪುರದ ಯಾವಾಗೂ ಅಷ್ಟೇ, ಶಿಕಾರಿಪುರದ ಹಬ್ಬ ಹೈಲೈಟೆಡ್ ಹಬ್ಬ. ಕೆಲವು ಜನ ಹೆದರ್ತಾರೆ ಶಿಕಾರಿಪುರದ ಹಬ್ಬಕ್ಕೆ ಹಾಕಕ್ಕೆ, ಮಲ್ನಾಡ್ ಸೈಡ್ ಬಾಳ ಹಿಡಿತಾರೆ ಎತ್ತನ್ನ ಅಂತ. ನೀವು ಯಾವ ತರ ಚೂಸ್ ಮಾಡ್ತೀರಾ ಅಂತ? ನಾವು ಇಷ್ಟು ವರ್ಷ ಮಾಡಿರೋದು ಯಾವ ಸಣ್ಣ ಪುಟ್ಟ ಹಬ್ಬ ಯಾವಕ್ಕೂ ಹೊರಿ ಹಾಕಿಲ್ಲ ನಾವು ಜನ ಇರೋಂಥ ಅಕ್ಷಿ, ದೊಡ್ಡ ಅಕ್ಷಿಗೆ ಹೊರಿ ಹಾಕಿರೋದು. ಆ ಪೈಲ್ವಾನ್ ಅದ್ರೆ ಈ ಪೈಲ್ವಾನ್ ಅದ್ರೆ ನಾವು ಹೋರಿನ ಯಾವತ್ತು ಹಿಂದೂ ಕೇಳ್ದಲ್ಲ, ಹೋರಿ ಕಟ್ಟಿಲ್ಲ. ಹೋರಿ ನಮ್ಮ ಹೋರಿ ತಾಕತ್ತಿದ್ರೆ ತಡ ಐತತೆ, ಇಲ್ಲದ್ರೆ ಹಿಡಿತಾರೆ, ಒಟ್ಟು ಹೋರಿ ಬಿಡ್ತೀವಿ ನಾವು. ಸಣ್ಣ ಪುಟ್ಟ ಅಖಾಡ ಇವತ್ತಿಗೂ ಮಾಡಿಲ್ಲ, ಎಲ್ಲ ದೊಡ್ಡ ಅಖಾಡನೇ ಹಬ್ಬ ಮಾಡಿರೋದು. ಈಗ ತಂದ್ಮೇಲೆ ಯಾರಾದ್ರೂ ಕೇಳಿದಾರ ಎತ್ತನ್ನ? ಕೇಳಿದ್ದಾರೆ, ಕೊಡ್ಬೇಕು ಅಂತ ಅನ್ಸಿತ್ತು. ಆದ್ರೂ ಸಹ ಈಗ ಇಷ್ಟು ವರ್ಷ ನಮ್ಮ ಜೊತೆಗಿದ್ದು ನಮ್ಮ ಹೆಸರಾಗ ಕಾರಣನೇ ಈ ಹೋರಿ. ಈಗ ಅದು ಹೋರಿ ಕೊಟ್ರೆ ನಮಗೆ ಬೆಲೆ ಇರಲ್ಲ, ಹಂಗಾಗಿ ನಾವು ಹೋರಿ ಜೀವ ಇರೋ ತನಕ ನಮ್ಮೂರಲ್ಲೇ ನಮ್ಮ ಹುಡುಗರ ಮನೆಯಲ್ಲೇ ನಮ್ಮ ಹತ್ರನೇ ಇರ್ಬೇಕು ಅಂತ ಹೋರಿ ಇಟ್ಕೊಂತೀವಿ. ಇದಕ್ಕೆ ವಯಸ್ಸಾಗಿರೋದಕ್ಕೋಸ್ಕರನೇ ಆ ಹೋರಿಗೆ ತಂದಿದ್ ನಾವು. ಅಲ್ಲ, ಈಗ ಒಂದ್ ಹೋರಿ ಬಿಟ್ಟು ಇನ್ನೊಂದ್ ಹೋರಿ ತರ್ತೀರಾ, ಆ ಹೋರಿ ಈ ಹೋರಿ ಹೆಸರನ್ನ ಉಳಿಸ್ಕೊಂಡು ಹೋಗ್ಬೇಕು, ಜೊತೆಗೆ ಬೆಳೆಸ್ಕೊಂಡು ಹೋಗ್ಬೇಕು. ಹೌದು, ಆಗ್ತಿದ್ಯಾ? ಆಗುತ್ತೆ ಅಂತಾನೆ ಕಟ್ಟಿದೀವಿ ಈ ವರ್ಷ, ಅದನ್ನ ತಂದಿರೋದು. ಅದ್ರಲ್ಲಿ ನಾವು ಹಬ್ಬ ಸ್ಟಾರ್ಟ್ ಮಾಡಿಲ್ಲ, ಅದನ್ನೇ ಈಗ ಸ್ಟಾರ್ಟ್ ಮಾಡ್ಬೇಕು. ಇದನ್ನ ಫಸ್ಟ್ ಇದರಿಂದಾನೇ ಸ್ಟಾರ್ಟ್ ಮಾಡೋದು ನಾವು ಹಬ್ಬನ. ವರ್ಷದ ಹಬ್ಬ ದೊಡ್ಡ ಹಬ್ಬ ಸ್ಟಾರ್ಟ್ ಮಾಡಿದೆ ಈ ಊರಿಂದ. ಇದ್ರ ಆಶೀರ್ವಾದ ಇಟ್ಕೊಂಡೆ ನೆಕ್ಸ್ಟ್ ಆ ಊರಿನ ಹಬ್ಬಕ್ಕೆ ಹಾಕ್ತಿವಿ. ಎಕ್ಸ್ಪೆಕ್ಟೇಷನ್ ಏನಿದೆ ಇನ್ನು ಭಗವಾನ್ ಮೇಲೆ ಪರ್ಟಿಕ್ಯುಲರ್? ಭಗವಾನ್ ಮೇಲೆ ಎಕ್ಸ್ಪೆಕ್ಟೇಷನ್ ಇಲ್ಲ, ಅದ್ರದ್ದು ಅದು ಗತ್ತು ಎಷ್ಟೇ ವಯಸ್ಸಾದ್ರೂ ಈಗೂ ಚಾಲೆಂಜ್ ಮಾಡ್ತೇವೆ. ಓರಿ ಅಕ್ಷಿ ತಡಾಕೊಂಡ್ ಬರ್ತೈತೆ, ಅದೇ ಸ್ಪೀಡಲ್ಲೇ ಓರಿ ತಡಾಯ್ತತೆ ಅನ್ನೋ ಒಂದು ಭರವಸೆ ಐತೆ ಓರಿ ಮೇಲೆ. ಅದು ಈಗೂ ಹಬ್ಬ ಕಡಿಮೆ ಮಾಡಲ್ಲ. ಅದು ಎಲ್ಲೇ ಬಿಡು, ಹೆಂಗಾರೆ ಬಿಡು, ಯಾವ ಅಕ್ಷಗಾರ ಬಿಡು, ಬಲಗಡೆಗೆ ಹೋಗೋದು ಓರಿ. ಏನ್ ಡಿಫ್ರೆನ್ಸ್ ಅಂತ ಬಲ್ಗಡೆ ಎಡಗಡೆ ಅಂತ ಅಂತೀರಾ? ಈಗಿನ ಕಮಿಟಿ ಈಗಿನ ಹಬ್ಬಗಳಿಗೆ ಎಡಕ್ ಹೋಗಿರೋ ಎತ್ತಿಗೆ ಯಾರು ಚಾಯ್ಸ್ ಮಾಡಲ್ಲ. ಅದೇ ಏನ್ ಡಿಫ್ರೆನ್ಸ್? ಹಂಗೋದ್ರೆ ಹಿಡಿತಾರೆ, ಹಿಂಗೋದ್ರೆ ಹಿಡಿತಾರೆ. ಆದ್ರೆ ಕಮಿಟಿಯರು ನಿರ್ಣಾಯಕರು ನೋಡೋದು ಓರಿ ಹೆಂಗ್ ಆಕ್ಷನ್ ಮಾಡ್ತು, ಯಾವ ಸೈಡ್ ಹೋತು, ಅದನ್ನ ನೋಡಿ ಈಗಿನ ಹಬ್ಬದಾಗೆ ಬಹುಮಾನ ಕೊಡ್ತಾರೆ. ಆದ್ರೆ ನಾವ್ ಇವತ್ತಿಗೂ ಎಲ್ಲೂ ಬಹುಮಾನಕ್ಕೋಸ್ಕರ ಹಬ್ಬ ಮಾಡಿಲ್ಲ, ಖುಷಿಗೋಸ್ಕರ ಹುಡುಗರು ಎಲ್ಲ ಹಾಕೋಣ ಅಂದ್ರೆ ಎಲ್ಲರೂ 9 ದಿನದ ಓರಿ ಹಾಕ್ತಿವಿ. ಪ್ರೈಜಿಗೋಸ್ಕರ ಎಲ್ಲೂ ಹಬ್ಬ ಮಾಡಿಲ್ಲ ನಾವು. ಈಗ 60 ಹಬ್ಬ ಮಾಡಿದಿರಿ ಅಂದ್ರೆ ಎಷ್ಟು ಪ್ರೈಸ್ ತಂದಿರ್ಬೋದು? ಮಿನಿಮಮ್ ನಾವೊಂದು 40-50 ಪ್ರೈಸ್ ತಂದಿದ್ದೀವಿ, ಸಣ್ಣ ಪುಟ್ಟ ಎಲ್ಲ ಸೇರಿ. ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಹೇಳಿ 50 ಪ್ರೈಸ್ ತಂದ್ರೆ ಅಂದ್ರೆ ಅವ್ರು ಕೊಟ್ಟಿದ್ದು ಇಸ್ಕೊಂಡ್ ಬಂದೀವಿ, ಅದೇ ಉದ್ದೇಶ. ಈಗ ಕೊಟ್ಟದ್ ಬಿಟ್ಟು ಬರ್ಬಾರ್ದು ಅಂತ ನಾವು ಇಸ್ಕೊಂಡ್ ಬಂದೀವಿ. ಎಲ್ಲಿ ಹಬ್ಬ ಮಾಡಿಲ್ಲ, ನಮಗ್ ಕ್ರೇಜ್ ಅವಾಗ ಓರಿ. ನಮ್ಮ ಓರಿ ಎಲ್ಲರೂ 1 ರೌಂಡ್ ಬಿಟ್ಟು 2 ರೌಂಡ್ ಬಿಟ್ಟು ಓರಿ ಕಟ್ಟೋರು. ನಾವು ಓರಿ ಹಬ್ಬಕ್ಕೆ ಹಾಕಿದ್ಮೇಲೆ ಒಂದ್ ಸಂಜೆ ಮುಟ್ಟ ಪಾಳ್ಯ ಸಿಗಲದ ಕಟ್ಟ ಓರಿ ಕಟ್ಟ ಸೀನೆ ಇಲ್ಲ ನಮ್ದಾಗ. ಒಂದ್ ಹೋರಿ ಬಿಡೋಕು ಅಂದ್ರೆ ಅದು ಎಷ್ಟೇ ಪಾಳ್ಯ ಸಿಕ್ಕ್ರ ಮಾತ್ರ ಓರಿ ಮಾತ್ರ ಹಿಂದೆ ಇಷ್ಟ ಹೇಳಿ ಅಲ್ಲ. ಅದು ತಿಂಡಿ ಇತ್ತು ಅಂದ್ರೆ ಹೋಗ ಮಟನು ಬಿಡ್ತಾವ ನಾವು. ಇದೇ ಬಗನ್ಕಟ್ಟೆ ಹಬ್ಬದಾಗ 6 ರೌಂಡ್ ಬಿಟ್ಟಿದ್ವಿ ಅವತ್ತದೇ. ಬಸಾಪುರ ಫಸ್ಟ್ ಬಸಾಪುರ ಹಬ್ಬ ಮಾಡಿದ್ವಿ ಓರಿ. ಬಸಾಪುರದ ಅಕ್ಷಿ ನೋಡಿದ್ರೆ ಓರಿ ಬಿಡಕ್ ಎದ್ರರು. ಆ ಟೈಮ್ನ ನಾವು 3 ರೌಂಡ್ ಓರಿ ಬಿಟ್ಟಿದ್ವಿ ಅಲ್ಲಿ. ಆ ಜನ ಈಗ ಒಂದು ಸಿಚುಯೇಷನ್ ಹೇಳಿ ನನಗೆ, ಅಂದ್ರೆ ನಿಮ್ ಹುಡ್ರಲ್ಲಿ ಮಾತಾಡ್ಕೊಂಡಿರ್ತೀರಾ, ಈ 60 ಹಬ್ಬಗಳನ್ನು ಆ ಒಂದು ಹಬ್ಬ ಟ್ಯಾಲಿ ಮಾಡಿರುತ್ತೆ. 60 ಹಬ್ಬ ಈಸ್ ಈಕ್ವಲ್ ಟು ಅದು ಒಂದು ಮಾಡಿರುತ್ತೆ, ಅದೋ ಒಂದು ಹಬ್ಬ. ಅದ್ರದ್ದು ಜಸ್ಟ್ ನನಗೆ ಹೆಂಗ್ ಮಾಡಿತ್ತು, ಹೆಂಗಿತ್ತು, ಎಷ್ಟು ರೌಂಡ್ ಬಿಟ್ರಿ? ಇಷ್ಟು ವರ್ಷ ಹಬ್ಬ ಮಾಡಿದ್ರಾಗೆ ನಾವು ನಮಗೆ ಚೆನ್ನಾಗಿದ್ದ ಹಬ್ಬ ಅಂದ್ರೆ ಬಗನಕಟ್ಟೆ, ಶಿಕಾರಿಪುರ ತಾಲೂಕು ಬಗನಕಟ್ಟೆ ಹಬ್ಬ. ಅಲ್ಲಿ ನಾವು ಈ ಓರಿನ 6 ರೌಂಡ್ ಬಿಟ್ಟಿದ್ವಿ.
ಅದೇ ಹೆಂಗೆ ಏನು ಅಂತ ಹೇಳ್ಬೋದಾ ಒಂದು ಸ್ವಲ್ಪ ವಿವರಣೆ? ಏನಿಲ್ಲ, ನಾವು ಬೆಳಗ್ಗೆ ನಮ್ಮ ಊರಿನ ನಾವು ರೆಡಿ ಮಾಡದೆ ಪಾಳ್ಯದಾಗೆ ರೆಡಿ ಮಾಡ್ತೀವಿ. ಬೆಳಗ್ಗೆನೆ ಹಚ್ಚಿರ್ತೀವಿ. ಒಂದು 10 ಎತ್ತಿನ ಹಿಂದೆನೂ ನಮ್ಮ ಊರು ಇರುತ್ತೆ. ನಾವು ಜನ ಸೇರ್ಲಿ ಇಲ್ಲ ಅಂತ ಏನಿಲ್ಲ, ಫಸ್ಟ್ ರೌಂಡ್ ನಾವು ಬೆಳಗ್ಗೆನೆ ಬಿಟ್ಬಿಡ್ತೀವಿ. ಆಮೇಲೆ ಓರಿನ ಎಷ್ಟೋ ಜನ ಓರಿನ ಸುಸ್ತಾಗೈತಿ, ಹಿಡಿತಾ ಇದಾರೆ ಓರಿನ ಬಿಡೋದ್ ಬೇಡ ಅಂತ ಕಟ್ತಾರೆ. ನಾವು ಓರಿ ಸುಸ್ತಾಗೈತಿ ಅದೆಲ್ಲ ಹಿಡಿಲಿ ಅವೆಲ್ಲ ಇಲ್ಲ, ಬಿಡ್ಬೇಕಾ ಸಂಜೆ ತನಕ ಪಾಳೆ ಎಷ್ಟು ಸಿಗುತ್ತೋ ಅಷ್ಟು ಸಲ ಓರಿ ಬಿಡ್ತೀವಿ. ಅಲ್ಲ ಈಗ ಎಕ್ಸಾಂಪಲ್ ಒಂದು 6 ಸಲ ಬಿಟ್ಟಿದ್ದೀರಾ, ಎತ್ತಿಗೂ ಸುಸ್ತಾಗಿದೆ, ಲಾಂಗ್ ಅಖಾಡ ಬಿಡ್ಬೇಕು ಅಂತ ಮತ್ತು ಅನ್ಸುತ್ತೆ ನಮಗೆ. ನಮ್ಮ ಓರಿ ಬಿಟ್ಟಂಗೆ ಸ್ಪೀಡ್ ಜಾಸ್ತಿ. ಇವಾಗ ಇನ್ನೊಂದೇನು ಅಂದ್ರೆ ನಾವು ಸರಿಯಾಗಿ ತಿನ್ಸಿರ್ತೀವ, ಕೆಪಾಸಿಟಿ ಇದ್ದೇ ಇರುತ್ತೆ ಅಂತ ಗೊತ್ತಿರ್ತದೆ. ನಮ್ಮ ಊರಿಗೆ ಹೋಗೇ ಹೋಗತ್ತಪ್ಪ, ಅದ್ರ ಮೇಲೆ ನಮ್ ಭರವಸೆ ಇರ್ತದೆ. ಈಗ ನಮಗೆ ಇದ್ರ ಮೇಲಿರೋ ನಂಬಿಕೆ, ಈಗ ನಮ್ಮ ಓರಿ ಮೇಲಿರೋ ನಂಬಿಕೆ ಐತ ಓರಿ ಮೇಲೆ. ಅಲ್ಲ ಈಗ ನನ್ನ ಪ್ರಕಾರ ಒಂದು ಸಿಚುವೇಶನ್ ತಗೊಳ್ಳೋಣ. ನಿಮ್ಮಂಗೆ ಇನ್ನೊಬ್ರು ಯಾರೊಬ್ರು ನಿಂತಿದ್ದಾರೆ, ಅವರು ಅಷ್ಟೇ ಒಂದು 6 ರೌಂಡ್ ಮ್ಯಾಕ್ಸಿಮಮ್ ತಗೊಳ್ಳೋಣ, ಒಂದು 6 ರೌಂಡ್ ಬಿಟ್ಟಿದ್ದಾರೆ. ಆ ಟೈಮಲ್ಲಿ ಹೆಂಗೆ ಅಂತ ಭಗವಾನ್ ಮತ್ತೆ ಇನ್ನೊಂದು ಅನಾಮಿಕ ಹೋರಿ ನಿಲ್ಸಿದ್ದಾರೆ, ಎಲ್ಲ ಹೋರಿಗಳನ್ನ ಹರಿತಿದ್ದಾರೆ, ಬಿಟ್ಟು ಹೋರಿಗಳನ್ನೆಲ್ಲ ಹರಿತಿದ್ದಾರೆ. ಹೆಂಗಿರುತ್ತೆ ಸಿಚುಯೇಷನ್? ಇನ್ನು 2 ಹೋರಿ ಮಾತ್ರ ಪಕ್ಕಾ ನಿಂತಿರ್ತವೆ. ಅವು ಹೆಂಗೆ ಅಂದ್ರೆ ಅವರು ನಿಮ್ಮಂಗೆ ಹಿಡಿದ್ರು ಪರವಾಗಿಲ್ಲ ಬಿಡ್ತೀವಿ ಎಷ್ಟರ ರೌಂಡ್, ಬಟ್ ಅವರಿಗೂ ಗೊತ್ತು ಪಾಸ್ ಆಗುತ್ತೆ ಅಂತ, ನಿಮಗೂ ಗೊತ್ತು ಪಾಸ್ ಆಗುತ್ತೆ ಅಂತ. ಆ ಸಿಚುಯೇಷನ್ ಅಲ್ಲ ಹೆಂಗೆ? ಬಗನ್ ಕಟ್ಟೆನೆ ಅದ್ರ ಹಬ್ಬದಾಗ ಓರಿನ ತುಂಬಾ ಹಿಡಿದ್ರು. ಓರಿನ ಪಾಳ್ಯದಾಗ ಸಂಜೆ ಮೇಲೆ ಪಾಳ್ಯದಾಗ ಓರಿನೇ ಇದ್ದಿಲ್ಲ, ಇದ್ವು ಓರಿ. ಅದ್ರಾಗೂ ನಮ್ಮ ಓರಿ ಮತ್ತೆ ಇನ್ನೊಂದು ಓರಿ ಕಾಂಪಿಟೇಷನ್ ಇದ್ವು. ನಾವು 6 ಸಲ ಬಿಟ್ವಿ, ಅವ್ರು 5 ಸಲ ಬಿಟ್ರು. ನಾವು ಮತ್ತೆ ಅಲ್ಲಿ ಇಲ್ಲಿ ಕಳೆಗಟ್ಟನೆ ಅಂತೂ ಓರಿ ಹಿಡ್ಕೊಂಬರ್ಲಿಲ್ಲ. ಅವ್ರು ಹೆಂಗೆ ನಿಯತ್ತಾಗಿ ಯಾವ ದಾರಿ ಮಾಡಿದ್ರಲ್ಲ ಆ ದಾರಿಯಲ್ಲಿ ಹಿಡ್ಕೊಂಬಂದೆ 6 ರೌಂಡ್ ಬಿಟ್ಟಿದ್ವಿ. ಅವತ್ತು ಬಗನ್ ಕಟ್ಟೆಯಲ್ಲಿ ಇದಕ್ಕೆ ಬಂಪರ್ ಆಗ್ಬೇಕಾಯ್ತು ಓರಿಗೆ. ಅವತ್ತು ಏನೋ ಒಂದು ಅವ್ರದ್ದು ಏನೇನೋ ನಡೀತಾ ಏನೋ ರಾತ್ರಿಗೆ ಚೇಂಜ್ ಮಾಡಿ ನಮ್ಮ ಊರಿಗೆ ಬಂಪರ್ ಆಗೋದನ್ನ ಮಿಸ್ ಆಯ್ತು. ಎಷ್ಟು ಬಂಪರ್ ಹೊಡೆದಿದೆ? ಬಂಪರ್ ಎಷ್ಟು ಹೊಡೆದಿದೆ ಅಂತ? ಇದು ನಮಗೀಗ 2 ಬಂಪರ್ ಹೊಡೆದಿದೆ. ಇನ್ನು ಉಳ್ಕಿದ್ದೆಲ್ಲ ಇನ್ನೊಂದ್ ಏನಾಗ್ತದೆ, ಹಾಕ್ತಿವಿ, ಹಾಕಿದ್ಮೇಲೆ ಇವಾಗ ಹೋರಿ ಹೋಗ್ತತೆ. ಈಗ ಎಲ್ಲವೂ ಆಗ್ತಾನೆ. ಈಗ ಪಾಂಪ್ಲೆನ್ಸ್ ಹಾಕ್ಬಿಡ್ಬೇಕು, ಅವ್ರು ಅಷ್ಟ್ ಕಟ್ಬೇಕು, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ನಾವು ಅದಕ್ಕಿಂತ ಹೆಚ್ಚು ಮಾಡಿರ್ತೀವಿ, ಪ್ರೇಸ್ ಕೊಡಲ್ಲ. ಅದಕ್ಕೆ ಈಗ ನಿಂದು ಹೋಗಿರ್ತತೆ 5 ರೌಂಡ್, ನಂದು ಹೋಗಿರ್ತತೆ, ನೀನ್ ಇನ್ಫ್ಲೂಯೆನ್ಸ್ ಬಂತು ಅಂದ್ರೆ ನಿನಗೆ ಕೊಟ್ಬಿಡ್ತಾರೆ. ಅವಾಗ ಏನ್ ಬಡವರು ಮತ್ತೆ ಏನೋ ಹಬ್ಬಕ್ ಚಟ ಅಂದ್ ಹುಡ್ರು ಸ್ವಲ್ಪ ದುಡ್ಡು ಹಾಕ್ಯಂಬಂದ್ ಹಬ್ಬ ಮಾಡಿರ್ತಾರೆ. ಈಗ ಅವ್ರು ಅದ್ ನೋಡಲ್ಲ, ದುಡ್ಡು ಯಾರು ಕೊಡ್ತಾರ ಅವ್ರ ಕಡೆಗೆ. ಈಗ ಈ ಕಾರ್ತಿ ಒಂದ್ ಮಾತು ಹೇಳ್ದ, ಅದಕ್ಕೆ ಈಗ ಶಿಕಾರಿಪುರಕ್ಕೆ ಹಾಕ್ತಿದ್ದೀರ ನೀವು ಹಬ್ಬಕ್ಕೆ, 5 ರೌಂಡ್ ಬಿಡ್ತಾರೆ ಎತ್ತನ್ನ. ನನ್ನ ಹೋರಿನ ಹಿಂಗ ನೋಡು ನಿನಗೆ ಅವಾಗ ಒಂದು ಪಾಯಿಂಟ್ ಸಿಗುತ್ತೆ ನಿನಗೆ ಅಂತ ಅನ್ನೋದಾದ್ರೆ, ಅಂದ್ರೆ ನಿಮ್ ಹೋರಿ ಹೆಂಗ್ ಹಬ್ಬ ಮಾಡುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಪ್ರಶ್ನೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನಿಮ್ ಹೋರಿ ಹೆಂಗ್ ಹಬ್ಬ ಮಾಡುತ್ತೆ ಅಂತ ನಿಮಗೆ ಕ್ಲೀನಾಗಿ ಗೊತ್ತು. ಅಖಾಡದೊಳಗೆ ಹೆಂಗ್ ಬರುತ್ತೆ, ಹೊರಗೆ ಹೆಂಗ್ ಬರುತ್ತೆ, ಅಖಾಡದ ಒಳಗಡೆ ಯಾವ ತರ ಮಾಡ್ಬೋದು ಹಬ್ಬನ ಅನ್ನೋದು ಒಂದು ಪಕ್ಕಾ ಗೊತ್ತಿರುತ್ತೆ. ನೋಡೋಣ ಹೇಳಿ, ಯಾಕೆಂದ್ರೆ ವಿಡಿಯೋ ನೋಡ್ತಿರೋರು ಶಿಕಾರಿಪುರದ ಹಬ್ಬಕ್ಕಿಂತ ನಾವು ಮುಂಚೆ ಏನಾದ್ರೂ ಈ ವಿಡಿಯೋ ರಿಲೀಸ್ ಮಾಡಿದ್ರೆ, ಅಥವಾ ಮುಂದೆ ನೀವು ಹಾಕ್ತೀರಾ ಬೇರೆ ಹಬ್ಬಗಳಿಗೆ, ಹಬ್ಬದ ಹಾಕಿದ್ರೆ ಇವ್ರು ಹಿಂಗೆ ಹೇಳಿದ್ರು ನೋಡೋಣ ಹೋರಿ ಹಂಗೆ ಮಾಡುತ್ತಾ ಅಂತ ಒಂದು ಪಾಯಿಂಟ್ ಅವ್ರಿಗೆ ಹೋಗುತ್ತೆ. ಸೊ ಹಿಂಗೆ ನೋಡಿ ನಮ್ಮ ಹೋರಿ ಹಿಂಗೆ ಕಾಣುತ್ತೆ ನಿಮಗೆ ಅನ್ನೋದಾದ್ರೆ ಹೆಂಗೆ ಕಾಣ್ಬೋದು ಹಬ್ಬದಾಗೆ? ನಮಗೆ ಇನ್ನೊಂದು ಅಂದ್ರಣ, ಬಗನ್ ಕಟ್ಟೆಯಲ್ಲಿ ಫಸ್ಟ್ ಹಾಕಿದಾಗ ಅವ್ರೇನಂದ್ರು, ಅವಾಗ ನಿಮ್ಮ ಓರಿ ಮೇಲೆ ಕೊಬ್ಬರಿ ಕಮ್ಮಿ ಐತಿ ಅಂತ ಒಂದು ಪ್ರಶ್ನೆ ಹೇಳಿದ್ರು. ಬಂಪರ್ ಆಗಲ್ಲ, ಆ ಓರಿ ಮೇಲೆ ಜಾಸ್ತಿ ಐತಿ ಅಂತ ಹೇಳಿದ್ರು. ಇವಾಗ ನೀವು ಶಿಕಾರಿಪುರದ ಹಬ್ಬದಾಗೆ ಅಂತ ಹೇಳಿದ್ರೆ, ಈಗ ನಾವು ಬಿಡ್ತೀವಿ, ನಮ್ಮ ಊರೇನಪ್ಪ ಬಲ್ಗಡೆ ನೆಟ್ಟು ಸ್ಪೀಡಾಗಿ ಹೋಗ್ತತೆ. ಸರಿ, ಇವಾಗ ಅವರು 3 ತರ ಇಟ್ಟಿರ್ತಾರೆ. ಆಕ್ಷನ್ಗೆ ಇಟ್ಟಿರ್ತಾರೆ, ಸ್ಪೀಡು ಇಟ್ಟಿರ್ತಾರೆ, ಪಿಪಿಗೂ ಇಟ್ಟಿರ್ತಾರೆ. ಇವಾಗ ಸ್ಪೀಡಿನಾಗೆ ತಗೊಬೇಕು ಅಂದ್ರೆ ಅವರು ಅರೇಂಜ್ಮೆಂಟ್ ಅವನು ನೋಡಿ ತಗೊಂಡ್ರು ನಡೀತತೆ. ಇವಾಗ ಒಂಥರ ಹೇಳ್ತಾರೆ, ನೀವು ಜನ ಇಲ್ಲ, ಹೂಗಿಲ್ಲ, ಆತರ ಇಲ್ಲ, ಈ ತರ ಇಲ್ಲ ಅಂತ. ಇವೆಲ್ಲ ಮ್ಯಾಟರ್ ಆಗುತ್ತಾ? ಅದು ಏನಾಗ್ತದೆ ಗೊತ್ತಾ, ಸ್ಟಾರ್ಟಿಂಗ್ 11 ಗಂಟೆ ತನಕ ಇರಲ್ಲ ಅದು ಸ್ಪ್ರೇಗೆ ಎಲ್ಲ. ಅದಾದ್ಮೇಲೆ ಬರ್ತತೆ, ನಾವು ಫ್ರೇಜ್ ಏನ್ ಕೇಳಕ್ ಹೋಗ್ತೀವಲ್ಲ, ಅವಾಗ ಮೇನ್ ಪಾಯಿಂಟ್ ಆಗ್ತತೆ. ನೀವು ಜನ ಇಲ್ಲ ಹಿಂದೆ, ಸ್ಪ್ರೇ ಹೊಡೆದಿಲ್ಲ, ಪೇಪರ್ ಉಗ್ದಿಲ್ಲ, ಅದಿಲ್ಲ ಅಂತ. ಹಂಗಾಗಿ ಏನಪ್ಪಾ ಬಡವರು ಹಿಂದೆ ಉಳ್ಕೊಂತವೆ, ಇವ್ರೇನು ರಿಚ್ ಆಗಿರ್ತಾರಲ್ಲ ಅವ್ರ ಹೋಗ್ತಾನೆ ಇರ್ತಾರೆ. ನಾವೇನಪ್ಪ ನಮ್ ಚಟಕೇನ ಬಿಡಂಗಿಲ್ಲ, ಹಬ್ಬ ಮಾಡ್ತೀವಿ. ಅಲ್ಲ, ಈ ದುಡ್ಡು ಖರ್ಚು ಮಾಡ್ಕೊಂಡು ಈಗ ಹೋರಿಗೆ ಲಕ್ಷಗಟ್ಲೆ ಹಾಕಿರ್ತೀರ ರೊಕ್ಕನ, ಹುಡ್ರಿಗೆ ಹೋದಾಗ, ಏಕೆಂದ್ರೆ ಅವಾಗ ಮಕಾನು ನೋಡಕ್ ಬರಲ್ಲ, ದುಡ್ಡಿನ ಮಕ ನೋಡಕ್ ಅಂತೂ ಬರಲ್ಲ. ಇವೆಲ್ಲ ಮಾಡ್ಕೊಂಡು ಈಗ ಹೇಳಿದ್ರಿ ಬಗನ್ ಕಟ್ಟೆ ಹಬ್ಬ ಬೇಜಾರ್ ಮಾಡಿದ ಹಬ್ಬನೇ ಅಂತ ನಾನು ಅನ್ಕೊಂತೀನಿ. ಈಗ ಹಂಗೆಲ್ಲ ಆದಾಗ ಬೇಕು ಅಂತ ಅನ್ಸುತ್ತಾ ಅಂತ ಹೋರಿ ಹಬ್ಬದಲ್ಲಿ ನಮ್ದೊಂದು ಇರ್ಲಿ ಅನ್ನೋದು? ಇವಾಗ ಏನು ಅಂದ್ರೆ ಅವಾಗಿಂದ ಹಬ್ಬ ಮಾಡ್ಕೊಂಡ್ ಬಂದಿರ್ತೀವಿ.
ಆ ಹಬ್ಬ ಬಂದಾಗ ದುಡ್ಡಿ ಮಕ ಯಾರು ನೋಡಲ್ಲ. ನಮ್ಮ ಹುಡ್ರ ಒಟ್ಟು ನಾನು ಹೇಳ್ತಾ ಇರೋದು ಬೇರೆ ಹಂಗ ನನಗೆ ಗೊತ್ತಿಲ್ಲ. ನಮ್ಮ ಹುಡ್ರ ಮಾತ್ರ ದುಡ್ಡಿನ ಮಕ ನೋಡಲ್ಲ. ನಾವ್ ಹಬ್ಬ ಮಾಡ್ಬೇಕಾ, ಇದು ಫಸ್ಟ್ ಬರಕ್ಕಿಂತ ಮುಂಚೆ ಅಣ್ಣ ಏನಿಲ್ಲ ಅಂದ್ರೂ 2 ರಿಂದ 3 ಲಕ್ಷ ಖರ್ಚು ಮಾಡಿ ಹೋರಿ ಹುಡ್ಕೋಕ್ ಸಲುವಾಗಿ ತಂದ್ವಿ ಅಂದ್ರೆ 20-30 ಸಾವಿರ ಮರ ಕೊಟ್ಟಿ ಹಬ್ಬ ನಮಗೆ ಇಡ್ಸ್ಲಂಗೆ. ಈಗ ಕೊಡದೆ ಈಗ ಬಂತ ಈಗ ಇಡಿಸ್ತಾ ಇಲ್ಲ ಹಂಗೆ 1 ಲಕ್ಷ ತಂದದ್ 55 ಸಾವಿರ ಕೊಟ್ಟಿವಿ. ಒಂದು ಯಾವ ನಮ್ಮ ಹತ್ರ ಬಂದವ್ ಯಾವ ಓರಿ ಹಬ್ಬ ಮಾಡಿಲ್ಲ ಅಂತ ಅಲ್ಲ, ನಮಗ ಹಬ್ಬ ಇಡ್ಸಿಲ್ಲ. ಇಷ್ಟ ಆಗ್ಲಿದ್ದಕ್ಕೆ ಓರಿನ ಕಡಿಮೆ ರೇಟಿಗೆ ಕೊಟ್ಟು ಆತರ ಬಾಳ ಓರಿ ಚೇಂಜ್ ಮಾಡಿದೀವಿ. ಈಗ ಭಗವಾನ್ ನಿಮಗೆ ಹಿಡಿಸಿದೆ ಅದನ್ನ ಕೊನೆಯವರೆಗೂ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೀರ. ಏನ್ ನೋಡಿ ಹಿಡಿಸ್ತು ಅಂತ ಭಗವಾನ್? ಆ ಸ್ಪೀಡ್ ಇದೊಂದು ಬಿಟ್ಟಾಕಿ. ಸ್ಪೀಡ್ ಅಂತಲ್ಲ, ಅದ್ರ ಗುಣ ತಂದಾಗ ಓರಿ ಒಂದು ರ್ಯಾಶ್ ಇತ್ತು ಅಂದ್ರೆ ಮನೆಗೆ ಹಿಡ್ಕೊಂಬರಕರೆ ಎಲ್ಲರೂ ಚಪಾಟಿ ಓರಿ ಹಿಡ್ಕೊಂಬಂದಾಗ. ಅವಾಗಿಗೂ ಇವಾಗಿಗೂ ಭಗವಾನ್ ನೋಡಿದ್ರೆ ಹಿಂಗೆ ಹಿಂಗ್ ಹತ್ರ ಹೋಗ ಎದ್ರವ್ರ ಅವಾಗ. ಇವಾಗ ಅದನ್ನ ಸಣ್ಣ ಹುಡುಗ ಈ ಹುಡುಗನು ಸಾಯಂಕಾಲ ವಾಕಿಂಗ್ ಹಿಡ್ಕೊಂಡ್ ಹೋಗ್ತಾನೆ ಓರಿನ. ಅದೇ ಈಗ ಬರಕರೆ ನೋಡುದು ಒಂದು ಹುಡುಗ ಹಿಡ್ಕೊಂಡ್. ಆಮೇಲೆ ಅವ್ರ ಮನೇಲಿ ಅವ್ರ ಅಮ್ಮ ಕಣದಲ್ಲಿ ಎಲ್ಲಾರು ಮೇಯಕ್ ಕಟ್ಟಿ ಡ್ಯೂಟಿ ಹೋದ ಅಂದ್ರೆ ಅವ್ರ ಅಮ್ಮನೇ ಸಂಜೆ ಹಿಡ್ಕೊಂಡ್ ಬರುತ್ತೆ ಮನೆಗೆ. ಅವರೇ ಸ್ನಾನ ಅವ್ರದೇ ಎಲ್ಲ ಅವರೇ ಮಾಡ್ತಾರೆ. ಆಯೋದು ಅದಿಯೋದು ಯಾವ ಚಾಳಿನಿಲ್ಲ. ಅದ್ರದ್ ಗುಣ ನೋಡಿ ನಾವು ಓರಿನ ಹಿಡ್ಕೊಂಡ್ಲೇಬೇಕು. ಹಬ್ಬ ಮಾಡಿದ್ರು ಪರವಾಗಿಲ್ಲ, ಕೊನೆವರೆಗೂ ನಮ್ಮ ಹತ್ರನೇ ಇರ್ಬೇಕು ಓರಿ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಯಾವ್ದು ಇದು ಭಗವಾನ್ ಮೊದಲನೇ ಹಬ್ಬ ಯಾವ್ದು ನಿಮ್ಮೂರ್ ಬಿಟ್ಟು? ಬಸಾಪುರ ಹಬ್ಬ. ಆ ಹಬ್ಬಕ್ಕೂ ಈಗ ನಾಡಿದ್ದು ಮುಂದಿನ ವಾರ ಹೋಗ್ತಿರಲ್ಲ, ಆ ಹಬ್ಬಕ್ಕೂ ಏನ್ ಹೇಳಕ್ಕೆ ಏನ್ ಚೇಂಜಸ್ ಆಗಿರ್ಬೋದು? ಫಸ್ಟ್ನೇ ಹಬ್ಬನೂ ನಿಮ್ ತಲೆಯಲ್ಲಿರ್ಲಿ, ಲಾಸ್ಟ್ ಈಗ ಹೋಗ್ತಾ ಇದ್ದೀರಾ ನೆಕ್ಸ್ಟ್ ಹಬ್ಬ, ಆ ಹಬ್ಬದ್ದು ತಲೆಯಲ್ಲಿರ್ಲಿ. ಹೆಂಗಿರುತ್ತೆ ಅವತ್ತಿನ ಹಬ್ಬದ ಫಸ್ಟ್ ಹೇಳಿ, ಆಮೇಲೆ ಬಸಾಪುರ ಕೋರಿ ಹಾಕಿದ್ದು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಓರಿ ಹಾಕಿದ್ವಿ. ಅಂದ್ರೆ 2 ಸಲ ಬಸಾಪುರಕ್ಕೆ ಏರ್ಕೆ ಹೋಗಿದ್ ನಾವು. ಮೊದಲನೇ ಸಲ ಏರ್ಕೆ ಹೋದಾಗ ಮಳೆ ಅಂದ್ರೆ ಮಳೆ ಬಂದು ಹಬ್ಬ ಕ್ಯಾನ್ಸಲ್ ಮಾಡಿದ್ರು. ಆದ್ರೂ ಬಸಾಪುರ ಫಸ್ಟ್ ಹಬ್ಬ ಹಿಂಗಾದ್ರೂ ಸರಿಯಾಗಲ್ಲ, ಮಾಡ್ಲೇಬೇಕು ಫಸ್ಟೇ ಹಬ್ಬ ಅಂದು ಮತ್ತೆ 2ನೇ ಸಲನು ಊರಿನ ಏರ್ಕೊಂಡು ಹೋದ್ವಿ. ನಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಸಾಪುರ ಹಬ್ಬ ಫೇಮಸ್ ಅಭಿಮಾನ ಬಾಳ ಇತ್ತು. ಬಾಳ ಅಭಿಮಾನ ಇತ್ತು ಪಾಪ. ಅವಾಗ ಮಳೆ ಅಂದ್ರು ಮಳೆ, ಮೇಲೆಲ್ಲ ಟಾರ್ಪಲ್ ಎಲ್ಲ ಹಾಕೊಂಡು ಅವಾಗಿನ ಯೋಚನೆ ಮಾಡಿದ್ರೆ ಹಬ್ಬನೇ ಬೇಡ ಅನ್ಸಿತ್ತು. ಮಳೆ ಅಂದ್ರೆ ಮಳೆ, ಹಬ್ಬನೇ ನಡೆಸ್ಲಿಲ್ಲ. ಅದೆಲ್ಲ ಆದ್ಮೇಲೆ ಮತ್ತೆ ಹಬ್ಬ ಮಾಡ್ಲೇಬೇಕು ಅಂದು ನೆಕ್ಸ್ಟ್ ಹಬ್ಬಕ್ಕೆ ಹೋದ್ವಿ. ನೆಕ್ಸ್ಟ್ ಹಬ್ಬದಲ್ಲಿ ಅಂದ್ರೆ ಭಾರಿ ಅಂದ್ರೆ ಭಾರಿ ಹಬ್ಬ. ಫಸ್ಟ್ ಹಬ್ಬನೇ ಬಿಡ್ಬಾರ್ದು. ಎಷ್ಟು ದುಡ್ಡಿನ ಲೆಕ್ಕಾಚಾರದ ನಾವು ಹೋದಾಗ ಮತ್ತು ಓರಿ ಹಿಂದೆ ಕೇಳೋದಿಲ್ಲ. ಮಾಡಿದ್ರು ಹೇಳಿದ್ರು ಅವತ್ತು ಓರಿನ ಪುರದ್ದು ಅಕ್ಷಿ ನೋಡಿ ಓರಿನ ಜನ ಕಟ್ಟಿದ್ರು ಓರಿನ. ನಾವು ಆ ಪಾಳ್ಯ ಇದು ಓರಿ ಪಾಳ್ಯದಾಗ ಹಿಡ್ಕೊಳಕ್ ಜಾಗ ಇದ್ದಿಲ್ಲ, ಅಷ್ಟು ಇಕ್ಕಟ್ಟಾಗಿತ್ತು ಪಾಳ್ಯ. ಅದ್ರಾಗೂ ನಮ್ಮ ಚೇತು ಒಬ್ಬನೇ ಓರಿ ನೀನು ಸ್ಟಾರ್ಟಿಂಗ್ ಫಸ್ಟ್ ಹಬ್ಬ ಹೆಂಗೆ ಏನು ಅಂತ ಗೊತ್ತಿಲ್ಲ, ಅವನು ಒಬ್ಬನೇ ಓರಿ ಹಿಡ್ಕೊಂಡಾನೆ. ತೆಕ್ಕೆ ಇಲ್ಲ ಏನಿಲ್ಲ. ಅದ್ರಾಗೂ ಎಳ್ಕೊಂಬಂದು ಅವತ್ತು ಓರಿ ಬಿಟ್ವಿ. ಆದ್ರೆ ಆ ಹಬ್ಬ ಭಾಳ ಹೊಲ್ಸಾಗ್ಬಿಡ್ತು. ಕಮಿಟರ್ ಕೊನ್ಕೊನಿ ಮಧ್ಯಾಹ್ನ ಮೇಲೆ ಕಮಿಟರ್ ಯಾರು ಇದ್ದೇ ಇಲ್ಲ. ಇವರೇ ಗೇಟ್ ತಕ್ಕನವರು, ಇವರೇ ಓರಿ ಬಿಡೋರು. ಒಂಥರ ತಮಿಳ್ನಾಡು ಹಬ್ಬ ಆದಂಗಾಗಿತ್ತು. ಹಿಂದೆ ಮುಂದೆ 3-4 ಓರಿ ಬಿಡೋದೇ ಮಾಡಿದ್ರು. ಅದು ಹಬ್ಬ ಹಂಗೆ ಆಯ್ತು. ನಾವು ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡು ಹೋಗಿದ್ದು ಬೇರೆ, ಅಲ್ಲಿ ಆಗಿದ್ದ ಹಬ್ಬನೇ ಬೇರೆ. ಅವಾಗಿಂದ ಅದೇ ಬಸಾಪುರ ಫಸ್ಟ್ ಹಬ್ಬ ಮಾಡಿದ್ವಿ. ಆಮೇಲೆ ತುಂಬಾ ಹಾವೇರಿ ಕಡೆಗೆ ಹಬ್ಬ ಮಾಡಿದೀವಿ. ಈಗ ಶಿಕಾರಿಪುರದ ಹಬ್ಬಕ್ಕೂ ಹಿಡ್ಕೊಂಡು ಹೋಗ್ತಾ ಇದ್ದೀರಾ? ಅಂದ್ರೆ ಈಗ ಬಸಾಪುರದ ಹಬ್ಬಕ್ಕೂ ಶಿಕಾರಿಪುರದ ಹಬ್ಬಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಶಿಕಾರಿಪುರದಲ್ಲಿ ಎಲ್ಲ ಹೆಸರು ಮಾಡಿರೋ ಊರುಗಳೇ ಬರ್ತಾ ಇರೋದು. ಹೆಸರು ಮಾಡಿ ಆಗಿರೋ ಊರುಗಳೇ ಬರ್ತಾ ಇದಾವೆ. ನಮ್ಮ ಊರಿದು ಹೆಸರು ಐತಿ, ನಾವು ಓರಿ ಹಾಕ್ಬೇಕು ಅಂತಾನೆ ಡಿಸೈಡ್ ಮಾಡಿದೀವಿ. ಯಾಕೆಂದ್ರೆ ಅಂತ ಹಬ್ಬಕ್ಕೆ ಹಾಕಿದಾಗೆ ಓರಿ ಹೆಸರಾಗೋದು. ಹೌದೌದು, ಒಂದೇ ರೌಂಡ್ ಬಿಡ್ಲಿ ಅಂತ ಹಬ್ಬದಾಗೆ ಓರಿ ಹೆಸರಾಗೋದು. ಬಹುಮಾನ ಸೆಕೆಂಡ್ರಿ, ಹೆಸರು ಇಂಪಾರ್ಟೆಂಟ್. ಗುಡ್ಡಹಳ್ಳಿಯಿಂದ ಭಗವಾನ್ ಬಂದತಿ ಅಂತ ಅಲ್ಲಿ ಮೈಕ್ನಾಗ ಕೂಗಿದ್ರೆ ಒಂದ್ ಹೆಸರು. ಹೆಂಗ ಅನ್ಸುತ್ತೆ ಗುಡ್ಡಹಳ್ಳಿ ಭಗವಾನ್ ಅಂತ ಸ್ಟಾರ್ಟಿಂಗ್ ಹೇಳಿದ್ರಿ ಬಸಾಪುರ ಹಬ್ಬ, ಅವತ್ತು ಕೂಗೋದಕ್ಕೂ ಈಗ ಶಿಕಾರಿಪುರದಲ್ಲಿ ನಾಡಿದ್ ಕೂಗ್ತಾರೆ, ಯಾರು ಕೂಗ್ತಾರೋ ಗೊತ್ತಿಲ್ಲ ನನಗೆ. ಗುಡ್ಡಹಳ್ಳಿ ಭಗವಾನ್ ಅಂತ ಒಬ್ರು ಕೂಗ್ತಾರೆ. ಈ ಕೂಗುಗೂ ಆ ಕೂಗುಗೂ ಹೆಂಗಿದೆ ಸೌಂಡು? ನಾನು ಹೇಳ್ತಿರೋದು ಮೈಕ್ ಸೌಂಡ್ ಹೇಳ್ತಾ ಇಲ್ಲ, ಆ ಸೌಂಡ್ ಹೆಂಗಿದೆ ಅದು? ಅವಾಗ ಬಸಾಪುರ ಹಬ್ಬದ ಫಸ್ಟ್ ಹಬ್ಬ ಅಲ್ಲಿ ಹೊರಿ ಹಾಕಿದಾಗ ಹುಡುಗರು ಕಮ್ಮಿ, ನಾವ್ ಎಷ್ಟ್ ಜನ ಇದ್ವಿ ಅಷ್ಟ್ ಜನ ಕೂದ್ವಿ. ಈಗ ಅದೇ ಭಗವಾನ್ ಹಬ್ಬಕ್ಕೆ ಆಗ್ತಾ ಇದೇವಿ ಅಂದ್ರೆ ನಮ್ದೊಂದು ಹಿಂಡೆ ಬ್ಯಾರೆ ಐತಿ. ಸುತ್ತಮುತ್ತಳ್ಳಿ ಭಾರಿ ಹಿಂಡೆ ಐತೆ ನಮ್ದಲ್ಲಿ. ಎಲ್ಲಾ ಸುತ್ತಮುತ್ತಳ್ಳಿ ಎಲ್ಲಾ ಹುಡುಗರು ನಮ್ಮ ಊರಿ ಅಭಿಮಾನಿಗಳೇ. ಡೈಲಿ ಬರ್ತಾರ. ಡೈಲಿ ಮಲಗಿನಹಳ್ಳಿ ಒಬ್ಬನ್ ಮಲ್ಲು ಅಂತ ಇದ್ದಾನೆ. ಅವ್ ವಾರಕ್ಕೊಂದ್ಸರಿ ಬರ್ತಾನೆ ಫೋಟೋ ಶೂಟಿಗೆ. ರಾಜಧಾನಿ ಹುಡುಗ ವಾರಕ್ಕೊಂದ್ಸಲಿ ಬರ್ತಾನೆ. ನೀವು ಬರೋ 2 ದಿನ ಮುಂಚೆ ಬಂದು ಫೋಟೋ ತಗೋಗಿದ್ದಾನೆ.
ಈಗ ಸಾಕು ಅನ್ಸುತ್ತಾ ಹೆಸರು, ಅಥವಾ ಇನ್ನೂ ಆಗ್ಬೇಕು ಅಂತ ಅನ್ಸುತ್ತಾ, ಹೆಂಗೆ? ಆಗಿದೆ ಹೆಸರು ಆಲ್ರೆಡಿ ಆಗಾಗೈತಿ. ಈಗ ಅದ್ರ ಹೆಸರು ಯಾವಾಗೂ ಅಜರಾಮರ ಹೆಸರು ಐತೆ. ಈಗ ವಯಸ್ಸಾಗಿರೋದಕ್ಕೆ ನಾವು ಹಬ್ಬ, ಇದೊಂದು ಹಬ್ಬ ಶಿಕಾರಿಪುರದ ಹಬ್ಬ ಮಾಡಿ ಲಾಸ್ಟ್ ಮಾಡಕ್ಕಂತ ಅದೀವಿ. ಸಾಕು ಹೆಸರು ಮಾಡಿದೀವಿ, ಇದು ಹೆಸರು ಯಾವಾಗ ಇರುತ್ತೆ. ಈಗೂ ನಮ್ದು ಅದನ್ನ ಅವರು ಭಗವಾನ್ರದೇ ಗುಡ್ಡಳ್ಳಿಕರ್ ರಾಜ ಅಂತಾರ, ಭಗವಾನ್ ಗುಡ್ಡಳ್ಳಿಕರ್ ರಾಜ ಅಂತಾನೆ ಅನ್ನೋದು ಅದಕ್ಕೆ. ಇದ್ರ ಹೆಸರು ಯಾವಾಗೂ ಹಿಂದಿದ್ದೇ ಇರ್ತೈತಿ. ಈಗ ಭಗವಾನ್ದು ಇನ್ನೇನ್ ಲಾಸ್ಟ್ ಹಬ್ಬ ಅಂತ ಹೇಳಕ್ ಬರ್ತಿದ್ದೀರಾ. ಇಷ್ಟ ದಿನ ನಿಮ್ ಜೊತೆ ಕೆಲವೊಬ್ರು ಕುಣಿದಿದ್ದಾರೆ, ಎಷ್ಟೋ ಜನ ಕುಣಿದಿದ್ದಾರೆ. ಹಬ್ಬ ಒಂದ್ಸತಿ ಹೋರಿ ಹೋದ್ಮೇಲೆ ಹೋರಿ ಮನೇಲಿ ಹೋಗಿ ಮಲ್ಕೊಂಡ್ರು ಇನ್ನು ಕುಣಿಯರ್ ಇರ್ತಾರೆ ಇಲ್ಲ ಲಕ್ಷ ಬಾಗ್ಲಾಗಿ ಭಗವಾನ್ ಭಗವಾನ್ ಅನ್ಕೊಂಡು. ಏನ್ ಹೇಳಕ್ ಇಷ್ಟಪಡ್ತೀರ ಅವ್ರಿಗೆ? ಅವ್ರಿಗೆ ಅವ್ರದ್ದು ಎಕ್ಸ್ಪೆಕ್ಟೇಷನ್ ನಮ್ಮ ಭಗವಾನ್ ಅವರು ಈ ವರ್ಷ ಫುಲ್ ಹಬ್ಬ ಮಾಡೋಣ ಅಂತ ಹುಡುಗರು ಆಸೆ ಐತಿ. ಆದ್ರೆ ನಮ್ದು ಓರಿದು ಅದು ಕಾಲಿಗೆ ಸ್ವಲ್ಪ ಒಂದು ಹಬ್ಬದಲ್ಲಿ ಹೊಡ್ತಾ ಬಿದ್ದಿತ್ತು. ಅವಾಗಿಂದ ನೀವು ದನೆ ಮನೆಯಲ್ಲಿ ಅಬ್ಸರ್ವ್ ಮಾಡಿರಲ್ಲ ಅನ್ಸುತ್ತೆ. ಅದು ದನೆ ಮನೆ ಒಳಗೆ ಹೋದ್ರೆ ಒಂದು ಕಾಲು ಎತ್ಕೊಂಡೆ ನಿಂತ್ಕೊಳೋದು. ಈಗ ಹೊರಗೆ ಬಂದಾಗ ಅದು ತೋರ್ಸ್ಕೊನಲ್ಲ, ಹಬ್ಬದ ಬಿಟ್ರು ತೋರ್ಸ್ಕೊನಲ್ಲ. ದನೆ ಮನೆಗೆ ಹೋಗಿ ಕಟ್ಟಿದ ತಕ್ಷಣ ಕಾಲು ಎತ್ಕೊಂಡು ನಿಂತ್ಕೊಂತೈತೆ. ಅದನ್ನ ನೋಡಿ ನಮಗೆ ಮನ್ಸಿಗೆ ಒಂಥರ ಆಗತ್ತೆ. ಅದ್ರಲ್ಲಿ ನಾವು ಅದಕ್ಕೆ ನೋವು ಮಾಡೋದು ನಮ್ಮ ಖುಷಿಗೋಸ್ಕರ, ಅದ್ರ ನೋವು ಮಾಡಕ್ ನಮ್ಗೆ ಆಸೆ ಇಲ್ಲ. ಅದಕ್ಕೆ ಈ ವರ್ಷ ಎಲ್ಲ ಅಭಿಮಾನಿಗೋಸ್ಕರ ಹುಡುಗರಿಗೋಸ್ಕರ ಶಿಕಾರಿಪುರದ ಒಂದು ಹಬ್ಬ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿವಿ. ಹಬ್ಬ ಮಾಡ್ತೀವಿ. ಈಗ ಶಿಕಾರಿಪುರದ ಅಕ್ಷಿಗೆ ನೋಡಕ್ ಬಂದಿದ್ದಾರೆ ಜನ, ಭಗವಾನ್ ಅಂತ ಎಲ್ಲೊಂದು ಕೂಗ್ತಾರೆ. ನೀವು ನಿಮ್ಮ ಕೈಯಲ್ಲಿ ಒಂದು ಮೈಕ್ ಕೊಟ್ಟಿದ್ದಾರೆ. ಈಗ ಶಿಕಾರಿಪುರದಲ್ಲಿ ಹೆಂಗ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಎಕ್ಸಾಂಪಲ್ ಹೇಳ್ತಿದ್ದೀನಿ. ನಿಮ್ಮ ಕೈಯಲ್ಲಿ ಒಂದು ಮೈಕ್ ಕೊಟ್ಟಿದ್ದಾರೆ, ನಿಮ್ಮ ಹೋರಿ ಬಗ್ಗೆ ಏನೋ ಒಂದು ಹೇಳಿ ಬಿಡ್ಬೇಕು ನೀವು. ಇದೇ ರೂಲ್ಸ್, ಶಿಕಾರಿಪುರದ ಹಬ್ಬದಲ್ಲಿ ರೂಲ್ಸು. ಇಲ್ಲ ನಿನ್ನ ಕೈಯಲ್ಲಿ ಹೇಳಕ್ಕಾಗಿಲ್ಲ ಅಂದ್ರೆ ಪಕ್ಕದಲ್ಲಿ ಇನ್ನೊಂದು ಗೇಟ್ ಇರ್ತಾರೆ, ಅದ್ರಲ್ಲಿ ತಗೊಂಡು ಹೋಗ್ಬೋದು ಹೋರಿನ. ಇದು ರೂಲ್ಸ್ ಮಾಡಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರ ಮೈಕಲ್ಲಿ? ಏನ್ ಹೇಳಕ್ ಇಷ್ಟ ಅಂತ ಬಿರುದಕ್ಕೆ ಹೋಗ್ಬೇಕು. ಏನ್ ನಿಮ್ಮ ಇಷ್ಟ, ನಿಮ್ಮ ಹೋರಿ ಬಗ್ಗೆ ನೀವೇನೋ ಬಗ್ಗೆ ಹೇಳ್ಬೇಕು ಅಂದ್ರೆ ಇದಕ್ಕೆ ಶಿಕಾರಿಪುರದಲ್ಲಿ ಬಹಳ ಹೆಸರು ಕೊಟ್ಟಿದ್ದಾರೆ. ಇದಕ್ಕೆ ಸಾಲು ಹಬ್ಬದ ಸರದಾರ ಅಂತ ಫಸ್ಟ್ನೇ ವರ್ಷನೇ ಕರೆದ್ರು. ಇಲ್ಲ, ಈಗ ನೀವು ನನಗೆ ಹೇಳ್ಬೇಡಿ, ದಯವಿಟ್ಟು ನನಗೆ ಹೇಳ್ಬೇಡಿ. ನಮ್ ಶಿಕಾರಿಪುರದಲ್ಲಿ ಹೋರಿ ಬಿಟ್ಟಿವಿ ಅಂದ್ರೆ ನಮ್ ಕೈ ಮೈಕ್ ಇತ್ತು ಅಂದ್ರೆ ನಾವು ಸಾಲು ಹಬ್ಬದ ಸರದಾರ, ಶಾವಂತಿ ಹೂವಿನ ಸರದಾರ, ಗುಡ್ಡಹಳ್ಳಿಕರ್ ರಾಜ, ಹೈ ಸ್ಪೀಡ್ ಭಗವಾನ್ ಅಂತ ಹೇಳಿ ಬಿಡ್ತೀವಿ. ನನಗೆ ಹೇಳಲೇಬೇಡಿ, ನಿಮ್ ಕೈಯಲ್ಲಿ ಆಲ್ರೆಡಿ ಈಗ ನಾನು ಕೊಟ್ಟಿದ್ದೀನಿ ನಿಮ್ ಕೈಯಲ್ಲಿ. ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ ಈಗ ಬರುತ್ತೆ ಅದೊಂದು ಪಾಯಿಂಟ್ ನನಗೆ ಸಿಗುತ್ತಲ್ಲಿ. ಈಗ ಆ ಉದ್ದೇಶಕ್ಕೆ ಕೇಳ್ತಿದ್ದೀನಿ. ನಿಮಗೊಂದು ಮೈಕ್ ಕೊಟ್ಟಿದ್ದೀನಿ. ಈಗ ನನ್ನಲ್ಲಿ ವಿಡಿಯೋ ಆನ್ ಆಗಿದೆ, ಬೇಡ, ಓಕೆನಾ? ನೀವು ಏನೋ ಒಂದು ನಿಮ್ ಮುಂದೆ ಈಗ ಜನ ನಿಂತಿದ್ದಾರೆ, ನೀವು ಶಿಕಾರಿಪುರದ ಪಾಳೆಯಲ್ಲಿ ನಿಂತಿದ್ದೀರಾ, ಗೇಟ್ ಬಡ್ಡಿಗೆ ಬಂದಿದೆ ನಿಮ್ಮ ಎತ್ತು, ನಿಮ್ಮ ಕೈಯಲ್ಲಿ ನಾನು ಮೈಕ್ ಕೊಟ್ಟಿದ್ದೀನಿ. ಈಗ ನೀವು ಜನಕ್ಕೆ ಹೇಳಬೇಕು, ಇಲ್ಲಿ ನಾನಿಲ್ಲ, ಅಲ್ಲಿ ನೀವು ಜನಕ್ಕೆ ಹೇಳಬೇಕು. ಏನು ಹೇಳ್ತೀರಾ? ಇಲ್ಲಿ ಹಿಡಿಬೇಕು ಅನ್ನೋರು ಭಾಳ ಜನ ಇದ್ದಾರೆ, ಕುಣಿಬೇಕು ಅನ್ನೋರು ಭಾಳ ಜನ ಇದ್ದಾರೆ. ನಿಮ್ಮ ಹೋರಿ ಹೋದ್ಮೇಲೆ ಕುಣಿಬೇಕು ಅನ್ನೋರು ಭಾಳ ಇದ್ದಾರೆ, ಹೋರಿ ಬರೋಕ್ಕಿಂತ ಮುಂಚೆ ಹಿಡಿಬೇಕು ಅನ್ನೋರು ಭಾಳ ಜನ ಇದ್ದಾರೆ. ಸೊ ಏನು ಹೇಳಕ್ ಇಷ್ಟಪಡ್ತೀರಾ? ನನಗೆ ಹೇಳ್ಬೇಡಿ, ದಯವಿಟ್ಟು ನನಗೆ ಹೇಳ್ಬೇಡಿ. ಮೈಕ್ ಇದೆ ನಿಮ್ಮ ಕೈಲಿ. ನಾವು ಹಿಡಿಬೇಕು ಅಂತ ಅಂದರಿಗೆ ನಾವು ಯಾವತ್ತೂ ಹಿಡಿಬೇಡ್ರಿ ಅಂತ ಹೇಳಲ್ಲ. ನಮ್ಮ ಹೋರಿ ನಾವು ಬಿಡಕರೆ ಕೂಗೇ ಬಿಡೋದು. ಸಾಲು ಹಬ್ಬದ ಸರದಾರ, ಶಾವಂತಿ ಹೂವಿನ ಸರದಾರ, ಗುಡ್ಡಹಳ್ಳಿಕರ್ ರಾಜ, ಹೈ ಸ್ಪೀಡ್ ಭಗವಾನ್ 226. ಏನಕ್ಕೆ 226? ಏನಕ್ಕೆ? ನಾವು ಓರಿ ತಂದಾಗಿಂದ ಈ ಓರಿ ಬಂದ್ಮೇಲೆ ನಂಬರ್ ಇಟ್ಟಿರೋದು. ನಾವು ಈ ಓರಿ ಬಂದಾಗಿಂದ ಹಿಡಿದು 226 ನಂಬರ್ ಬಿಟ್ಟು ನಾವು ಬೇರೆ ನಂಬರಿಗೆ ಹಬ್ಬ ಮಾಡೇ ಇಲ್ಲ. ಆ ನಂಬರ್ ಸಿಕ್ಕರೆ ಹಬ್ಬ ಹಾಕಿದೀವಿ. ಆ ನಂಬರ್ ಸಿಗ ಬಿಡಲ್ಲ ನಾವು. ಅದನ್ನ ನಾವು ಆ ಹಬ್ಬಕ್ಕೆ ನಾವು ಮುಂಚೆನೆ ನಿಗಾ ಇಟ್ಟಿರ್ತೇವೆ. ಆ ಹಬ್ಬ ಮಾಡ್ಬೇಕು ಅಂತ ನಿಗಾ ಇತ್ತು ಫಸ್ಟ್ ಆ ನಂಬರ್ ಹರ್ಸ್ಕೊಂತೀವಿ. ಹಬ್ಬ ಆಮೇಲೆ ಆ ನಂಬರ್ ಬಿಡಲ್ಲ ನಾವು. 226. ಯಾಕೆ ಆ ನಂಬರ್ ಮೇಲೆ ಅಷ್ಟು ಕ್ರೇಜ್ ಯಾಕೆ ಅಂತ? ಕ್ರೇಜ್ ಅಂತಲ್ಲ, ಏನೋ ನಮ್ಮ ಕಾರ್ತಿಕ್ 226 ಅಂತ ಇದ್ರಲ್ಲಿ ಬಂತು. ಅವಾಗಿಂದನೇ 226 ನಂಬರ್ನೇ ಚಾಯ್ಸ್ ಮಾಡಿ ಅದನ್ನ ಹಿಡ್ಕೊಂಡ್ವಿ. ಈಗ ಶಿಕಾರಿಪುರದ ಹಬ್ಬಕ್ಕೆ ಹಾಕ್ಬೇಕು ಅನ್ಕೊಂಡು ಈಗ ಸಿಕ್ಕಿದೆ, ಓಕೆ. ಸಿಕ್ಕೇ ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ರಿ? ಸಿಕ್ಕೇ ಇಲ್ಲ ಅಂದ್ರೆ ನಾವು ಓರಿ ಹಾಕಲ್ಲ. ಈಗ ನೆಕ್ಸ್ಟ್ ನಾನು ಒಂದ್ ಸ್ವಲ್ಪ ಫ್ಲಿಪ್ ಮಾಡ್ತೀನಿ ಕ್ವಶನ್ಸ್ ಎಲ್ಲ, ಯಾಕೆಂದ್ರೆ ನನ್ನ ಪೇಜಲ್ಲಿ ನಾನು 2 ಕೊಡಕ್ಕೆ ಇಷ್ಟಪಡ್ತೀನಿ. ಹೋರಿನ ಎಲ್ಲಾದ್ರೂ ಹಿಡಿದಿದ್ದಾರಾ? ಹೋರಿನ ಹಿಡಿದಿದ್ದಾರೆ. ಎಲ್ಲಿ ಅಥವಾ ಏನಾಗಿತ್ತು ಅಂತ ಹೇಳ್ಬೋದಾ? ಆ ಟೈಮಲ್ಲಿ ಅದಕ್ಕೆ ನಂಬರ್. ಈ ಪ್ರಶ್ನೆ ಉತ್ತರ ಹೇಳಕ್ಕಿಂತ ಮುಂಚೆ ಹೇಳ್ತೀನಿ, ಇದ್ರಲ್ಲಿ ನಿಮ್ ಹೋರಿನ ಕೆಳಗಿಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಕೆಲವೊಬ್ರು ಮಾತಾಡ್ತಾರೆ, ಒಂದು ಓರಿದು ಮೇಲೂ ಇರ್ತೈತಿ ಕೆಳಗೂ ಇರ್ತೈತಿ. ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ಕೆಲವೊಬ್ರು ಮಾತಾಡ್ತಾರೆ, ಅವ್ರು ಈ ವಿಡಿಯೋ ಪಕ್ಕಾ ನೋಡ್ತಾರೆ, ಅವರಿಗೆ ಏನಾಗಿತ್ತು ಅನ್ನೋದೊಂದು ಸಂದೇಶ ಹೋಗ್ಬೇಕು. ಅಲ್ಲ, ನಾವು ಹಂಗೆ ನಾವು ಇದ್ದಿದ್ದೆಲ್ಲ ಸುಳ್ಳು ಹೇಳ್ಬೇಕು, ಓರಿ ಮಾರ್ಬೇಕು ಅಂತ ಇದ್ರೆ ಸುಳ್ಳು ಹೇಳಿ ನಾವು ಇವತ್ತು ಮಾತಾಡ್ಬೋದು. ಆದ್ರೆ ನಮ್ಮ ಓರಿನ ಹಿಡಿದಿದ್ದಾರೆ. ಯಾವೂರದು? ಅರ್ಗೋವಳ್ಳಿ ಹಬ್ಬದಾಗ, ಹೋದನೇ ವರ್ಷ ಅರ್ಗೋವಳ್ಳಿ ಹಬ್ಬದಾಗ ಇರ್ತಾರೆ. ನಂಬರ್ ಹರಿಸಿದ್ವಿ. ನಂಬರ್ ಹರಿಸಿದ ಓರ್ ಚೆನ್ನಾಗಿತ್ತು. ಆಮೇಲೆ ಏನಾಯ್ತು, ಅದೇ ನಾವು ಓರಿ ಟ್ರೈನ್ ಅಪ್ ಮಾಡ್ತಾ ಇದ್ವಲ್ಲ, ಕೆರೆಗೆ ಈಜಿಗೆ ಹಿಡ್ಕೊಂಡು ಹೋದಾಗ ಓರಿ ಖಾಲಿ ಹೊಡೆದು ಬಿದ್ದಿತ್ತು. ಆದ್ರೂ ಈಗ ನಂಬರ್ ಹರಿಸ್ಬಿಟ್ಟೇವಿ. ಹುಡುಗರಿಗೆ ಹಬ್ಬಕ್ಕೆ ಓರಿ ಹಾಕಲ್ಲ ಅಂದ್ರೆ ಹುಡುಗರು ಬೇಜಾರಾಕ್ತಾರೆ.
ಅಂದು ನಾವು ಅವತ್ತು ಓರಿ ಹಾಕಿದ್ವಿ. ಅದು ಅಷ್ಟು ಕಾಲು ನೋವಿದ್ರು ಸಹ ಓರಿ ಅದ್ರ ತಾಕತ್ ಮೀರಿ ಹೋತು, ಆದ್ರೂ ಸಹ ಅವಕ್ಕೆ ಆಗ್ಲಿಲ್ಲ. ಅವತ್ತು ಕಾಲು ನೋವಿರೋ ಕಾರಣ ಅವತ್ತು ಓರಿ ಹಿಡಿದ್ರು. ಅದಾದ್ಮೇಲೂ ಸಹ ಹಬ್ಬ ಮಾಡ್ಲೇಬೇಕು ಅಂತ ಮತ್ತೆ ಟ್ರೈನ್ ಅಪ್ ಕೊಟ್ಟು ಎಲ್ಲಾ ಮೇಯಿಸಿ ಕಾಲೆಲ್ಲ ರೆಡಿ ಮಾಡಿ ಮತ್ತೆ 4 ಹಬ್ಬ ಮಾಡಿದ್ವಿ. 4 ಹಬ್ಬದಾಗ ಅದೇನ್ ಬರ್ಬೇಕು ಅದೇ ಬಂತು. ಅದೇ ಸ್ಪೀಡ್. ಆದ್ರೂ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಇದ್ರ ತಾಕತ್ತಿ ಮೇಲೆ ನಾವ್ ಮಾತಾಡಕ್ ತಯಾರಿಲ್ಲ. ಪಾಪ ಬಾರಿ ಅಂದ್ರೆ ಬಾರಿ ನೋವು ತಿಂದು ಬಾರಿ ಅಂದ್ರೆ ಬಾರಿ ಹಬ್ಬ ಮಾಡ್ಯಾರ. ಇದ್ರ ಸಲುವ ಬೇಕಾದ್ರೆ ಹುಡ್ರು ಜೀವನ ಎಷ್ಟೋ ಸಲ ಖರೀದಿ ಕುತ್ಕೊಂಡು ಹತ್ತು ಮತ್ತೆ ಬಿಟ್ಟಾರೆ. ಒಂದು 3 ಇಂದ 4 ಲಕ್ಷ ತನಕನೂ ಕೇಳಿದ್ರು. ಅವಾಗಿಂದ ಕೊಡಕ್ ತಯಾರಿಲ್ಲ ನಾವು ಸ್ಟಾರ್ಟಿಂಗ್ ಇಂದಾನು. ಇವಾಗೂ ಬೇಡ ಅಂದ್ರೆ 2 ಲಕ್ಷಕ್ಕಂತೂ ತಗೊಂಡ್ ಹೋಗ್ತಾರೆ. 2021 ಅಂದ್ನಲ್ಲ ಹುಡ್ರು ಈಗ ನಿಂದು ವ್ಯಾಪಾರಕ್ಕೆ ಬಂದೆ, ನೀನ್ ಬಂದೇನಪ್ಪ ಕೇಳಿದನಪ್ಪ, ಅವಾಗ ಏನ್ ಮಾಡ್ತಾರೆ ಅಲ್ಲಿಗೆ ಹರ್ಕಂತ ಅಷ್ಟ್ರು ಎಲ್ಲಾ ಬೇರೆ ಬೇರೆ ಆಗಿ ಹಂಗೆ ಹೇಳೋದೆ. 2021ರಲ್ಲಿ ನಾವು ಬೇರೆಯವ್ರಿಗೆ ಏನ್ ತಿಳಿಸ್ತೇವೆ, ಇವ್ರೇನ ಸುಮ್ನೆ ಕೂಡ್ದು ತಿಂದು ಮಾಡ್ತಾರೆ ಅಂತಾರೆ. ನಮ್ದು ಅವೆಲ್ಲ ಇದೆ. ಓರಿ ಅಭಿಮಾನ ಅಂದ್ರೆ ಅಭಿಮಾನ. ಈಗ ಇದ್ರ ಮೇಲೆ ಅಷ್ಟು ಅಭಿಮಾನ ಇಟ್ಕೊಂಡಿದ್ರ, ಹಬ್ಬ ಇನ್ಮೇಲೆ ಮುಗೀತು ಅಂತ ಅಂದಾಗ ಹೆಂಗ್ ಅನ್ಸುತ್ತೆ ಅಂತ? ಅದು ಹಬ್ಬ ಮುಗಿಲಿ ಇರ್ಲಿ, ಒಟ್ಟು ಹೋರಿ ಇರ್ಬೇಕು, ಅದು ಮೇಯ್ಕೆಂತ ಮನೆಗಿರ್ಲಿ. ಓರಿನ ನಾವು ಹಬ್ಬ ಐತಿ ಅಂತ ಹಬ್ಬಕ್ಕೂ ಆಸೆಗೋಸ್ಕರ ಓರಿನ ಇವತ್ತಿಗೂ ಮೇಯಿಸಿಲ್ಲ. ಅದನ್ನ ಹಬ್ಬ ಮುಗಿದು ಅಂದ್ರು ಸಹ ಅದೇ ಹಂಗೆ ಮೇಯಿಸ್ತೀವಿ. ಹಬ್ಬ ಬಂದ್ರು ಹಂಗೆ ಮೇಯಿಸ್ತೀವಿ. ಹಬ್ಬ ಮುಗೀತು ಅಂತ ಬೇಜಾರು ಹಾಕ್ಯಂದ್ರೆ ಅದಕ್ಕೇನು ಮೇವ್ ಹಾಕ್ತಿವಿ ಬಿಡು, ಅದಕ್ಕೇನು ಫುಡ್ ಇಡ್ತಿದ್ರು ಅಂತ ಯಾವತ್ತೊಂದಿಲ್ಲ. ಮುಂದಿನ ವರ್ಷಕ್ಕೆ ಈ ವರ್ಷದ ಹಬ್ಬ ಮುಗಿತಾ ಮುಂದಿನ ವರ್ಷದ ನಿಗಾ ಇಟ್ಟು ಓರಿ ಮೇಯಿಸ್ತೀವಿ. ಈ ವರ್ಷ ಮುಂದಿನ ವರ್ಷ ಇನ್ನೂ ನಮ್ಮ ಎಕ್ಸ್ಪೆಕ್ಟೇಷನ್ ದಾಟ್ಬೇಕು ಓರಿ ಅಂತ ಮೇಯಿಸ್ತೀವಿ. ಗುಡ್ಡಹಳ್ಳಿಲಿ ಹೆಂಗಿದೆ ಸಪೋರ್ಟ್? ಗುಡ್ಡಹಳ್ಳಿ ನಾನು ನೋಡಿದ್ರ ಪ್ರಕಾರ ಹೋರಿಗಳು ತುಂಬಾ ಇದಾವೆ. ನನ್ನ ಪ್ರಕಾರ ಹೆಂಗಿದೆ ಸಪೋರ್ಟ್? ಗುಡ್ಡಹಳ್ಳಿಲಿ ನಮ್ಮ ಓರಿಗೆ ಸಪೋರ್ಟ್ ಅರ್ಧ ಊರಿಗೂರೇ ಸಪೋರ್ಟ್ ಐತಿ. ಫುಲ್ ಯಜಮಾನ್ರು ಎಲ್ಲರೂ ಸಪೋರ್ಟ್ ಅದಾರ. ಸ್ಟಾರ್ಟಿಂಗ್ ನಾವು ತಂದಾಗ ಯಜಮಾನ್ರು 1 ವರ್ಷ ಆಯ್ತು, 1 ವರ್ಷ ಮಾಡಿದ್ವಿ, 3 ಆಯ್ತು, ಎಲ್ಲ ಹಬ್ಬ ಮಾಡ್ಕೊಂಡ್ ಬಂದ್ವಿ. ಅಂದ್ರೆ ನಾವು ನಿಲ್ಸ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಹಬ್ಬ ಮಾಡಿದ್ವಿ. ಆಮೇಲೆ ಯಜಮಾನ್ರೆ ಅಲ್ಲೇ ಬರಬ್ರಿ ರಂಗ ಅವರೇ ಕ್ರೇಜ್ ಎಲ್ಲ. ನಮ್ಮ ಓರಿನ ಈಗ ಹಬ್ಬಕ್ಕೆ ಹಾಕಿದ್ರೆ ನಮ್ಮೂರಿಂದ 2 ಓಮಿನಿ ಫಿಕ್ಸ್. ಓರಿ ಹಾಕಿದ್ರೆ ಮಾತ್ರ ಮತ್ತೆ ಯಾವ ಹಬ್ಬಕ್ಕೂ ಇವತ್ತಿಗೂ ಹೋಗಲ್ಲ ಅವರು. ಓರಿ ಹಾಕಿದೀವಿ ಅಂದ್ರೆ 2 ಓಮಿನಿ ಫಿಕ್ಸ್. ಯಜಮಾನ್ರು ಓಮಿನಿ ಅವರೇ ಬರ್ತಾರೆ. ನಮಗೆ ಎಷ್ಟೋ ಬೈತಾರ ಓರಿನ, ಹೂ ಹಾಕಿರಲ್ರಿ, ಹೂ ಹಾಕ್ರಲಿ. ಅವರೇ ವೈಯಕ್ತಿಕವಾಗಿ ಹೂ ತಗೊಂಡ್ಬರೋದು, ಅದ್ನಾಕೋದು ಇದ್ನಾಕೋದು ಎಲ್ಲ ಅವರೇ ನೋಡ್ಕೊಂತಾರೆ ಯಜಮಾನ್ರು. ಇನ್ನ ಈಗ ಲಾಸ್ಟ್ ಹಬ್ಬದ್ದು ನಿಮ್ದು ಎಕ್ಸ್ಪೆಕ್ಟೇಷನ್, ಹಿಂಗೆ ಮುಗಿಸ್ಬೇಕು ನಾವು ಹಬ್ಬನ ಅನ್ನೋದೊಂದು ಇರುತ್ತೆ. ಭಗವಾನಿಂದ ಕೊಟ್ರೆ ಲಾಸ್ಟ್ ಹಬ್ಬ, ನೆಕ್ಸ್ಟ್ ನಾವು ಹಬ್ಬ ಕೊಡಲ್ಲ. ಯಾಕೆಂದ್ರೆ ಅಖಾಡ್ಗಳಲ್ಲಿ ಒಂದು ನೆಕ್ಸ್ಟ್ ಹಬ್ಬಕ್ಕೆ ಹೋಗ್ತಾನೆ ಇಲ್ಲ ಗೊತ್ತಿಲ್ಲ, ಒಂದು ಮೆರವಣಿಗೆ ರೀತಿ ಹೋಗ್ಬೋದು ಅಷ್ಟೇ ನೆಕ್ಸ್ಟ್ ಹೋದ್ರೆ. ಲಾಸ್ಟ್ ಹಬ್ಬನ ನಿಮ್ ಪ್ರಕಾರ ಹಿಂಗ್ ಕೊಡ್ಬೇಕು ಅಂತ ಇದೀವಿ ಅಂದ್ರೆ ಹೆಂಗ್ ಕೊಡ್ತೀರಾ? ನಾವು ಬೇರೆ ಊರಲ್ಲಿ ಹೋದ್ರೆ ಆತರ ಬೇರೆ ತರ ನಾವು ಮಾಡ್ತೀವಿ ಅಂದ್ರೆ ಅವರೆಲ್ಲ ಕೇಳಲ್ಲ. ಹೌದು. ಇವಾಗ ಹಂಗೆ ಮಾಡ್ಬೇಕು ಅಂದ್ರೆ ನಮ್ಮೂರಲ್ಲೇ ಬೇಕಾದ್ರೆ ಬೇರೆ ತರಾನೇ ಮಾಡ್ಬೋದು. ಹಂಗೆ ಬೇರೆ ಈಗ ದೊಡ್ಡ ಹಬ್ಬಗಳಿಗೆಲ್ಲ ನಮ್ಮಲ್ಲೆಲ್ಲ ನಡೆಯಲ್ಲ. ಈಗ ನಮ್ಮೂರ ಹಬ್ಬ ಆದ್ರೆ ನಡೆಸ್ಬೋದು. ಅವ್ರೆಲ್ಲ ಏನೋ ನಮ್ಮ ತಾಕತ್ತಿ ಮೇಲೆ ಎಷ್ಟು ಜನ ಸೇರ್ಸೋದೋ ಏನೋ ಉಗ್ಗೋದೋ ಏನೋ ಮಾಡ್ಬೋದು. ಆದ್ರೆ ಮೆರವಣಿಗೆ ಎಲ್ಲ ಮಾಡೋದಾಗಲ್ಲ ಅಲ್ಲೆಲ್ಲ. ಇವಾಗ ಬೇರೆ ಅವರೆಲ್ಲ ಏನಂತಾರೆ ಹಬ್ಬ ಮಾಡೋ ಹಿಂದಿರನಾಗ್ಲಿ, ಈಗ ನಾನೇನೋ ಹಿಡ್ಕೊಂಡು ಹೋಗ್ತೀನಿ, ನೀನೋ ಕಮಿಟಿ ನನಗೆ ಸಪೋರ್ಟ್ ಇದೆ, ನಾನೇ ಹಿಡ್ಕೊಂಡು ಹಿಂದಿರನ್ ಸುಮ್ಮನಿರಲ್ಲ ಅಲ್ಲೇ. ಅವ್ರು ಬೇರೆ ತರ ಮಾತಾಡ್ತಾರೆ. ಬೆಸ್ಟ್ ಕಮೆಂಟ್ ಏನ್ ಕೇಳಿರ್ಬೋದು ಭಗವಾನ್ ಬಗ್ಗೆ? ನಿಮ್ಮ ಗ್ಯಾಂಗ್ ಬಿಟ್ಟು, ನಿಮ್ಮ ಊರ್ನ ಬಿಟ್ಟು ಬೇರೆ ಊರಲ್ಲಿ ಅಥವಾ ಎಲ್ಲೋ ಒಂದ್ ಹತ್ರ ಹಬ್ಬಕ್ಕೆ ಹಿಡ್ಕೊಂಡು ಹೋಗಿರ್ತೀರಾ, ಏನ್ ಕೇಳಿರ್ಬೋದು ಬೆಸ್ಟ್ ಕಮೆಂಟ್ ಅಂದ್ರೆ ಭಗವಾನ್ ಅಂತ ಅಂದ್ರೆ? ಬೆಸ್ಟ್ ಕಾಮೆಂಟ್ ಅಂದ್ರೆ ಅದೇ ಓರಿನ ನೀವು ಕಟ್ಟೋದಿಲ್ಲ, ಓರಿನ ನೀವು ಸಂಜೆ ಹಬ್ಬ ಮುಗಿಯೋ ಮಟನೂ ಓರಿ ಬಿಡ್ತಿರಲ್ಲ ಅಂತ ಒಂದು ಮಾತು ಕೇಳಿ. ಅದೇ ತರ ಫ್ಲಿಪ್ ಆಗ್ಬೋದ ಕ್ವಶನ್? ವರ್ಸ್ಟ್ ಕಮೆಂಟ್ ನೆನ್ಪಿಟ್ಕೊಂಡು ಶೂಟ್ ಮಾಡಿರ್ತೀರ, ಶೂಟ್ ಮಾಡಿದ್ ಅಥವಾ ಶೂಟ್ ಮಾಡಬೇಕು ಅನ್ಕೊಂಡಿರ್ತೀರಾ, ಏನ್ ಕಮೆಂಟ್ ಕೇಳಿರ್ಬೋದು? ವ್ಯಕ್ತಿ ಬೇಡ ನನಗೆ, ಕಮೆಂಟ್ ಏನ್ ಕೇಳಿರ್ಬೋದು? ಇಲ್ಲ ಕಮೆಂಟ್ ನಮಗೆ ಆತರ ಬೇರೆ ಕಡೆಯಿಂದ ಯಾವ್ದು ಬಂದಿಲ್ಲ. ಅಂದ್ರೆ ಬೇರೆಯವ್ರ ಕಡೆಯಿಂದ ಹಿಡಿಸ್ತೀನಿ ಪಡಿಸ್ತೀನಿ ಅಂತ ಬಂದಾಗ ನಾವ್ ಆದ್ರೂ ನೀವು ಎಷ್ಟಾರ ಕೊಡ್ರಿ ಎಷ್ಟಾರ ಬಿಟ್ರಿ ಹಿಡಿಸ್ರಿ, ಇಷ್ಟೇ ನಮ್ದು. ಬಿಟ್ರೆ ನಾವು ಬೇರೆ ಹಿಡಿಬೇಡ ಪಡಿಬೇಡ ಅವೆಲ್ಲ. ನಾವ್ ಇವತ್ತಿಗೂ ಯಾರಿಗೂ ಪೈಲ್ವಾನ್ರಿ ಫೋನ್ ಮಾಡಿ ನಮ್ಮ ಓರಿ ಹಾಕ್ತದವಿ ಓರಿ ಹಿಡಿಬೇಡ್ರಿ ಅಂತಾನು ಎಲ್ಲಿ ಹೇಳಿಲ್ಲ. ನಾವು ಪೈಲ್ವಾನ್ರು ಎಲ್ಲ ಇಟ್ಕೊಂಡೇ ಇಲ್ಲ ಓರಿ ಹಾಕಕ್ರೆ. ಇವಾಗ ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಅವ್ನ ಅದನಲ್ಲಿ ಹಿಡಿತಾನೆ. ಹಬ್ಬಕ್ಕೆ ಹಾಕಿದ್ಮೇಲೆ ಎಲ್ಲ ಓರಿನೂ ತಡಾಯ್ಬೇಕು ಅಂದ್ರೆ ಓರಿ ಹಬ್ಬ ಹೌದೌದು ಆಗಲ್ಲ. ಹೌದು. ಈಗ ಹೋರಿ ಹಬ್ಬದಲ್ಲಿ ಭಗವಾನ್ ಅಂದ್ರೆ ಏನ್ ನಿಮ್ ಪ್ರಕಾರ? ಹೋರಿ ಹಬ್ಬದಲ್ಲಿ ಭಗವಾನ್ ಅಂದ್ರೆ ಏನ್? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ನಾನೊಂದು ಎಕ್ಸಾಂಪಲ್ ತಗೋತೀನಿ. ಈಗ ಹೋರಿ ಇವತ್ತಲ್ಲ ಇದ್ರದ್ದು ರಾಕ್ ಸ್ಟಾರ್ದು ಪ್ರತಿಯೊಬ್ರು ಹಾಕೊಂಡವ್ರು ಸ್ಟೇಟಸ್,
ದೇವ್ರು 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 ಅಂತ, ಹೋರಿ ಹಬ್ಬದಲ್ಲಿ ಒಂದು ಲೆಜೆಂಡ್ ಅಂತ. ಈಗ ನಾವು ಶಿಕಾರಿಪುರದ ಹಬ್ಬದಲ್ಲಿ ಒಂದು ಟ್ಯಾಗ್ ಲೈನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ ಶಿಕಾರಿಪುರದ ಹಬ್ಬಕ್ಕೆ. ಸೊ ಹೋರಿ ಹಬ್ಬಕ್ಕೆ ಭಗವಾನ್ ಅಂದ್ರೆ ಏನು ನಿಮ್ ಪ್ರಕಾರ? ಹೋರಿ ಹಬ್ಬದಲ್ಲಿ ಬೇಕಾದಷ್ಟು ಹೋರಿಗಳು ಅದಾವೆ. ಹೋರಿ ಹಬ್ಬಕ್ಕೆ ನಮ್ಮ ಹೋರಿನೇ ಅಂತ ಹೇಳಕ್ಕಾಗಲ್ಲ. ನಮ್ಮ ಹುಡುಗರಿಗೆ, ನಮ್ಮೂರಿಗೆ, ನಮ್ಮೆಲ್ಲರಿಗೂ ನಮ್ಮ ಭಗವಾನ್ ದೇವ್ರು. ಪ್ರತಿ ಸೋಮವಾರ ಬಂದ್ರೆ ಇದ್ರದ್ದು ಫೋಟೋ ಹಾಕಿ ಎಲ್ಲರೂ ದೇವ್ರು ಅಂತಾನೆ ಹಾಕ್ತಾರೆ. ಇದು ದೇವಸ್ಥಾನ, ಯಾರು ಶಿವನ ವಾರ ಶಿವನ್ ಫೋಟೋ ಯಾರು ಹಾಕಲ್ಲ, ಇದ್ರದ್ದು ಫೋಟೋ ಹಾಕಿ ಅವತ್ತು ದೇವ್ರು ಅಂತ ಹಾಕ್ತಾರೆ. ಪ್ರತಿ ಸೋಮವಾರ ಎಲ್ಲರೂ ದೇವ್ರು ಅಂತಾನೆ ಅನ್ಕೊಂಡ್ ಇವತ್ತು. ಈಗ ದೇವ್ರೇ ನಮಗದು. ನಾವು ಹೇಳೋದೆಲ್ಲ ಸುಮ್ನೆ ದೇವ್ರು ಅಂತ, ಇಡೀ ಹೊರಗೆಲ್ಲ ನಮಗೆ ಹೇಳೋದೇ ಅದನ್ನೇ, ದೇವ್ರ ಇದ್ದಂಗ ಐತಿ. ಈಗ ಮಾರ್ತವಿ ಅಂತ ಹೋದ್ರು ಯಾತಿ. ಈಗ ನಾವ್ ಹೇಳೋದಕ್ಕಿಂತ ಹೊರಗಿನ ಜನನೇ ಬೈದಿದಾರ ಹೋರಿ ಮಾರ್ಬೇಕು ಅಂತ. ಒಬ್ರು ಇಬ್ರು ಒಂದು ಮೂವರು ತಲೆ ವಿಚಾರದಾಗ ಬಂದಾಗ ಈಗ ನಿಮ್ ತಲೆ ಬೇರೆ ತಲೆ ಬಂದ್ ಹಿಂಗ್ ಊರಿಗೆ ಕೊಡ್ಬೇಕು ಅನ್ನೋದೊಂದು ಮಾತ ತಕ್ಷಣನೇ ನಮಗೆ ಬೈತಾರೆ. ಯಾತಿ ಕೊಡ್ತಿರ್ಲಿ, ಇಷ್ಟು ವರ್ಷ ಹಬ್ಬ ಮಾಡಿ, ಇಷ್ಟು ವರ್ಷ ಹೆಸರು ಮಾಡೈತಿ, ಯಾತಿ ಕೊಡ್ತೀರಿ ಅನ್ನೋದೊಂದು ಹೇಳೋದು. ಈಗ ನೀವು ಎಕ್ಸಾಕ್ಟ್ ಹೇಳಿ ನೋಡೋಣ. ಭಗವಾನ್ ಪಕ್ಕಕ್ಕೆ ರಾಜನ್ ನಿಲ್ಲಿಸ್ತೀರೀಗ, ಗುಡ್ಡಹಳ್ಳಿಕರ್ ರಾಜನ್ನ, ಹೆಂಗೆ ಇದ್ರನ್ನ ಅದಕ್ಕೂ ಏನೋ ಒಂದು ಕಮೆಂಟ್ ಇದರಿಂದ ಅದಕ್ಕೆ ಪಾಸ್ ಆಗ್ಬೇಕು, ಏನ್ ಪಾಸ್ ಮಾಡಿಸ್ತೀರಾ? ಏನ್ ಪಾಸ್ ಮಾಡ್ತಾರೆ? ಎಂತ ಹೋರಿ ಇದ್ರದ್ದು ಎಂತ ಹೋರಿ ಕಟ್ಟಿದ್ರು ಇದ್ರ ಮುಂದೆ ಆ ಹೋರಿ ಯಾವ ಹೋರಿನೂ ಅಲ್ಲ ಅಲ್ಲ ಆ ಥರ ಇದ್ರದ್ದು. ನಾವ್ ಅದಕ್ಕೆ ಹೋರಿನ ಇಟ್ಕೊಂಡಿರೋದು. ನಾವ್ ಅವಾಗೆ ದುಡ್ಡಿಗೆ ಬೆಲೆ ಕೊಟ್ಟಿದ್ರೆ, ಅವಾಗೆ ದುಡ್ಡು ಮಾಡ್ಬೇಕು ಅಂತ ಆಸೆ ಇದ್ದಿದ್ರೆ ಹೋರಿನ 2021 ಫಸ್ಟ್ನೇ ದಿನ ನಮ್ಮೂರ್ ಹಬ್ಬ ಬಿಟ್ಟಾಗೆ ಹೋರಿ ಹೋಗುತ್ತು. ಅವತ್ತಿನ ನೋಡಿ ಹಬ್ಬನ ಇರ್ಬೇಕು, ಹಬ್ಬ ಮಾಡ್ಬೇಕು. ನಾವು ಬ್ಯಾಚಿಂದ ನಮ್ಮೂರಲ್ಲಿ ಫಸ್ಟ್ ಬ್ಯಾಚಿಂದ ಹೋರಿ ಕಟ್ಟಿರೋದಂದ್ರೆ ನಾವೇ. ನಮ್ಮೂರಲ್ಲಿ ಬ್ಯಾಚ್ ಅನ್ನೋದೇ ಇದ್ದಿಲ್ಲ. ಬ್ಯಾಚಿಂದ ಹೋರಿ ಕಟ್ಟಿ ಹಬ್ಬ ಮಾಡ್ತಿದ್ದು ಅಂದ್ರೆ ನಾವೇ ಫಸ್ಟ್. ನಿಮಗೆ ಭಗವಾನ್ ಎಷ್ಟು ಖುಷಿ ಕೊಟ್ಟಿರ್ಬೋದು? ಎಷ್ಟು? ಬಹಳ ಖುಷಿ ಕೊಡುತ್ತೆ. ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ ಹೋರಿ. ಎಷ್ಟು ಅದ್ರ ಆಪೋಸಿಟ್ ಕೊಟ್ಟಿರ್ಬೋದು? ದುಃಖ ಅನ್ನೋದೇ ಅದು. ನಾವೇ ಅದಕ್ಕೆ ಹೇಳಿದ್ನಲ್ಲ, ಒಂದ್ ಹಬ್ಬದಾಗ ನಾವೇ ಅದಕ್ಕೆ ಬೇಜಾರ್ ಮಾಡಿದೀವಿ ಅಂತ. ಕಾಲ್ ಸರಿ ಇಲ್ಲ ಅಂದ್ರೂ ಸಹ ಹಬ್ಬಕ್ಕೆ ಹಾಕಿದ್ವಿ. ಅದು ನಮಗೆ ಯಾವತ್ತೂ ಬೇಜಾರ್ ಮಾಡಿಲ್ಲ. ಒಂದ್ ಅಕ್ಷಿಲಿ 6 ಸಲ ಜಾಸ್ತಿ ಬಿಟ್ಟಿದ್ದೀರಿ ಅಂತ ಹೇಳಿದ್ರಲ್ವಾ? 6 ಸಲ ನಮ್ಮೂರಲ್ಲಿ ಬಿಟ್ಟಿವಿ. ಯಾವುದು ಶಾಂತಿಗೇರಿ, ಹಿಂದೂಗಳು ಶಾಂತಿಗೇರಿ. ಆದ್ರೂ ಸಹ ಅವತ್ತಿನ ಪ್ರೈಸ್ ಅಲ್ಲ ನಮಗೆ, ಮತ್ತೆ ಪ್ರೈಸ್ ಅಲ್ಲ. ಅಲ್ಲಿ ಕೂಗಿದ್ ಭಾರಿ ಚೆನ್ನಾಗಿ ಕೂಗಿದ್ದು. ನಮ್ ತಾಲೂಕು, ನಮ್ ಜಿಲ್ಲೆ, ನಮ್ಮೂರ್ ಹೆಸರು. ಅಲ್ಲ, ಒಂದ್ಸಲ ಕೂಗಿ ನೋಡೋಣ ಹೆಂಗ್ ಕೂಗ್ತೀರಾ. ಒಂದ್ಸಲ ಕೂಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ತಾಲೂಕ್ ಹೆಸರು. ಈಗ ನೀವು ಕೂಗಿದ್ರೆ ಅವ್ರು ಕೂಗಿದ್ರಲ್ವಾ ಸೌಂಡು, ನಾನು ಒಂದ್ ಹೇಳ್ತೀನಿ ಕೇಳಿ. ಗುರು ಅಣ್ಣ ಅಂತ ಕೂಗರು. ಅಲ್ಲ, ನಾನು ಒಂದ್ ಹೇಳ್ತೀನಿ ಕೇಳಿ. ಅವ್ರ ಗುರು ಅಣ್ಣ ಅವ್ರು ಕೂಗಿದ್ರಲ್ವಾ, ಅಕ್ಷಯ್ ಅಷ್ಟೇ ಕೇಳಿರುತ್ತೆ. ಈಗ ನೀವು ಕೂಗ್ತಿರಲ್ವಾ, ತಮಿಳ್ನಾಡು ಆಂಧ್ರಗೂ ಕೇಳುತ್ತಿದ್ದು. ಈಗ ನೀವು ಕೂಗಿದ್ರೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಗುಡ್ಡೇಹಳ್ಳಿಕ ರಾಜ, ಹೈಸ್ಪೀಡ್ ಭಗವಾನ್, ಸಾಲು ಹಬ್ಬದ ಸರದಾರ, ಶಾವಂತಿಗೆ ಹೂವಿನ ಸರದಾರ ಅಂತ ಕೂಗಿದ್ರು. ನಾನು ಏನಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ನಾನು ಕೇಳೋ ಪ್ರಶ್ನೆಗಳು ನಿಮ್ ಹೋರಿ ಹೈಲೈಟ್ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಕೇಳ್ತೀನಿ ಹೊತ್ತು ಬೇರೆ ಅಲ್ಲ. ನಮ್ಮ ಹೋರಿ ಹೆಸರಾಗೋದ್ರ ಜೊತೆಗೆ ನಮ್ಮ ಊರನ್ನು ಹೆಸರು ಮಾಡೈತಿದ್ದು. ಗುಡ್ಡಹಳ್ಳಿ ಅಂದ್ರೆ ಸಹಜ ಯಾರಿಗೂ ಗೊತ್ತಿಲ್ಲ ಆ ಕಡೆ ಸೈಡ್. ಈ ಗುಡ್ಡಹಳ್ಳಿ ಅಂತ ಅಂದ್ರೆ ಭಗವಾನ್ ಅಂದ್ರೆ ಗುಡ್ಡಹಳ್ಳಿ ಅಂತಾರೆ. ಮಲ್ನಾಡು ಹಬ್ಬಗಳು ಎಷ್ಟು ಕೊಟ್ಟಿರ್ಬೋದು ಬ್ರದರ್? ಮಲ್ನಾಡಿಗೂ ಈ ಬಯಲುಸೀಮೆ ಹಬ್ಬಗಳು ನಡೀತವೆ. ನಿಮ್ ಪ್ರಕಾರ ಡಿಫ್ರೆನ್ಸ್ ಏನು? ಯಾವ್ದ್ರಲ್ಲಿ ಮಾಡಿದ್ರೆ ಬೆಸ್ಟ್? ನನ್ನ ಪ್ರಕಾರ ಯಾವ್ದ್ರಲ್ಲಿ ಮಾಡಿದ್ರೆ ಬೆಸ್ಟ್ ಅಲ್ಲ. ಮಲೆನಾಡು ಹಬ್ಬಗಳಲ್ಲಿ ಅವ್ರದ್ದು ಇದು ಅಖಾಡ, ಲಾಂಗ್ ಅಖಾಡ, ಹೆಸರಿ ಅಖಾಡಕ್ಕೆ ಹೋರಿ ಹಾಕಿದ್ವಿ. ಹೆಸರಿ ಅಖಾಡ ನೋಡಿ ಬೆಳಗ್ಗೆ ಎಲ್ಲ ಮಾತಾಡೋರು, ಅಯ್ಯೋ ಎಷ್ಟು ಉದ್ದ ಮಾಡಿದಾರಪ್ಪ ಅಖಾಡನ ಅಂತ. ನಮ್ಮ ಜೊತೆಗೆ ಹೋರಿ ಹಾಕಿದಾರೆ ಹೇಳಾರಲ್ಲಿ. ನಾವು ಅಖಾಡ ಏನು ನೋಡಿಲ್ಲ. ನಮ್ಮ ಹೋರಿ ಇಲ್ಲಿ ಬಿಟ್ರೆ ತಮಿಳ್ನಾಡು ಬೈಪಾಸಿ ಹೋಗತಿ ಅಂತ ಹೇಳಿ ಅವಾಗ ಹೆಸರಾಗಿತ್ತು ನಮ್ಮ ಊರಿ. ಕರ್ನಾಟಕದಲ್ಲಿ ಬಿಟ್ರೆ ತಮಿಳ್ನಾಡು ಬೈಪಾಸಿ ನಿಂತ್ಕೊಂತ ತೋರಿ ಅಂತ ಹೆಸರು ಆಗಿತ್ತೆ. ನಾವು ಅಖಾಡ ಲೆಂತ್ ನೋಡಲ್ಲ, ಏನು ನೋಡಲ್ಲ. ಓರಿ ಮೇಲೆ ನಂಬಿಕೆ, ಪಾಸ್ ಆಗತ್ತೆ. ಎಷ್ಟು ಅಖಾಡ ಉದ್ದ ಇರ್ಲದ ಓರಿ ಬರ್ತತಿ ಅನ್ನೋ ನಂಬಿಕೆ. ನಾವು ಒಂದು ಸಲ ಹಬ್ಬಕ್ಕೆ ಹೋಗ್ತೇವೆ ಅಂದ್ರೆ ಅಕ್ಷಿ ನೋಡೋಣ, ಫಸ್ಟ್ ಹೆಂಗೈತಿ, ಎಷ್ಟು ಉದ್ದ ಐತಿ ಅಂತ ಇದುವರೆಗೂ ನೋಡಿಲ್ಲ ನಾವು. ನಂಬರ್ ತಗೊಂಬಕ ಹಾಕ್ಬೇಕ ಅಷ್ಟೇ ತಲೆಗೆ. ಆಮೇಲೆ ನಾವು ಹಬ್ಬ ಈಗ ನೆಕ್ಸ್ಟ್ ಕಪ್ನಳ್ಳಿ ಹಬ್ಬ ಮಾಡ್ಬೇಕು ಅಂತ ತಲೆಗೈತೆ ಅಷ್ಟೇ. ನಾವು ಅಖಾಡ ನೋಡ್ಬಂದು, ಅಕ್ಷಿ ನೋಡ್ಬಂದು ನಂಬರ್ ಒರ್ಸ್ಬೇಕು ಅವೆಲ್ಲ ಇಲ್ಲ. ಸೈಡ್ ಸೀದಾ ಅಕ್ಷಿಗೆ ನೋಡೋದಿಲ್ಲ, ಏನಿಲ್ಲ. ನಂಬರ್ ಸಿಗ್ಬೇಕು, ನಂಬರ್ ಬೇಕಾದ್ರೆ ನಂಬರ್ ಒರ್ಸ್ಕೊಂಡ್ಬರ್ತೀವಿ. ಅವತ್ತು ಓರಿ ಹಾಕಿದಾಗೆ ನಾವು ಅಖಾಡ ನೋಡೋದು. ಅಕ್ಷಿ ಒಳಗೆ ಭಗವಾನ್ನ ತಗೊಂಬಂದು ಅಖಾಡಕ್ಕೆ ಬಿಡ್ತೀರಾ? ಹೆಂಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ? ಯಾಕೆಂದ್ರೆ ಈಗ ಕಾರ್ತಿ ಹೇಳ್ದ ಹೆಂಗೆ ಅಂದ್ರೆ, ಒಂದು ಹಬ್ಬದಲ್ಲಿ ನಮಗೆ ಸ್ಪ್ರೇ ಹಾಕ್ಲಿಲ್ಲ ಅಥವಾ ಹುಡುಗರಿಲ್ಲ ಅಂತ, ಇದು ನೆಕ್ಸ್ಟ್ ಅಖಾಡದಿಂದ ನೀವು ಅಲರ್ಟ್ ಆಗಿರ್ತೀರಾ, ಹೌದು ಹಿಂಗ್ ಮಾಡ್ಬೇಕು ಅಂತ. ಈಗ ಹಿಂಗ್ ಹಿಡ್ಕೊಂಡು ನಿಂತಿದ್ದಾರೆ ಅವ್ರಿಬ್ರು ಬಿಡೋಕೆ.
ಇಲ್ಲೊಂದಿಷ್ಟು ಜನ ಹುಡುಗರು ನಿಲ್ಸಿರ್ತಾರೆ. ನಾನ್ ನೋಡಿರೋ ಪ್ರಕಾರ ಅಖಾಡದಿಂದ ಅಲ್ಲಿ ಕೊನೆಯವರೆಗೂ ಹೂನ ಕೊಡ್ತಾ ಇರ್ತಾರೆ, ನಮ್ಮ ಹೋರಿ ಬಂದಾಗ ಹಾಕಿ ಅಂತ. ಅದನ್ನ ಜಸ್ಟ್ ಎಲ್ಲೂ ಸ್ಟಾಪ್ ಮಾಡ್ಲಂಗೆ ಹೋರಿ ಹಿಂಗ್ ಹಿಡ್ಕೊಂಡ್ ನಿಂತಿದ್ದಾರೆ, ಹಿಂಗ್ ಬಿಡ್ತೀವಿ ನಾವು, ಹಿಂಗ್ ರೆಡಿ ಇರ್ತೀವಿ ಅನ್ನೋದಾದ್ರೆ ಹೆಂಗೆ ಹೇಳ್ಬೋದಾ? ನಮ್ಮ ಊರಿ ಈಗ ಹತ್ರ ಬಂದೈತೆ, ಗೇಟ್ ಹತ್ರ ಅಂದಾಗ ಎಲ್ಲ ಹುಡುಗರನ್ನು ಹೇಳಿ ರೆಡಿ ಮಾಡ್ಕೊಂತೀವಿ. ಈಗ ಈಗಿನ ಹಬ್ಬ ಒಳಗೆ ನಮ್ಮ ಒಂದು 20 ಫ್ಲಾಗ್ ಅದಾವೆ ಹೊಲ್ಸಿದೀವಿ, ಆದ್ರೆ ಈಗಿನ ಹಬ್ಬದಾಗ ಯಾರು ಫ್ಲಾಗ್ ಹೊಡೆಯಕ್ಕೆ ಅನುಮತಿ ಕೊಡಲ್ಲ. ಹಂಗಾಗಿ ನಾವು ಸ್ಪ್ರೇ, ಹೂವು, ಹುಡುಗರು ಎಲ್ಲ ರೆಡಿ ಇರ್ತೀವಿ. ಅಕ್ಷಿ ಒಳಗೆ ಬಿಡಾಕ್ ಜಾಸ್ತಿ ಜನ ಹೋಗಲ್ಲ, 3 ಜನ ಓರಿ ಬಿಡ್ತಾರೆ. ಓರಿ ಸ್ವಲ್ಪ ಅದನ್ನ ಬಗ್ಸಕ್ ಆಗಲ್ಲ, ಆದ್ರೂ ಬಿಡೋ ಅಂತಾರ 3 ಜನ ನಿಲ್ಸಿರ್ತೀವಿ, ಹುಡುಗರೆಲ್ಲ ಒಳಗಿರ್ತೀವಿ. ಎಲ್ಲ ಓರಿ ನಾವ್ ಎಲ್ಲಿ ಬಿಟ್ರು ಬಲಕ್ಕೆ ಹೋಗೋದ. ಓರಿನ ಎಲ್ಲಿಂದ ಬಿಟ್ರು ಓರಿ ಬರ್ತೈತಿ. ಆದ್ರೆ ದೊಡ್ಡ ಹಬ್ಬದಾಗೆ ಕಮಿಟರ್ ಬೈತಿರ್ತಾರೆ, ಮುಂದಕ್ಕೆ ಹಿಡ್ಕೊಂಬರ್ರಿ ಅಂತ. ಅವಾಗ ಗೇಟ್ ಬಡ್ಡಿಗೆ ಹಿಡ್ಕೊಂಬಂದ ಗೇಟ್ ತೆಗಿತಂದ ಗೇಟ್ ಓಪನ್ ಮಾಡಿ ಬಿಡ್ತಿದ್ದೀವಿ. ಅದು ಓರಿ ಮತ್ತೆ ನಾವು ಬಿಟ್ರು ಬಲಗಡಿಕೆ ಹೋಗೋದು. ಅಲ್ಲ, ಬಳಗಡಿಗೆ ಹೋರಿ ಹೋಗುತ್ತೆ, ಹೋರಿ ಹೋಗೋದ್ ಬಿಡಿ. ಈಗ ನಿಮ್ ಹುಡುಗರು ಏನೇನ್ ಮಾಡ್ತಿರ್ತಾರೆ ಅಂತ? ನಮ್ಮ ಹುಡುಗರು ಕುಣಿತಿರ್ತಾರೆ, ಟವಲ್ಗಳು ತೋರ್ತಿರ್ತವೆ. ಓರಿ ಗೇಟ್ ತಲ್ಲಿ ಬಂತು ಅಂದ್ರೆ ನಾವ್ ಹೇಳೋದೇ ಬೇಡ, ಅಷ್ಟು ಅಲರ್ಟ್ ಆಗಿರ್ತಾರೆ. ಹಿಂಗ್ ಮಾಡ್ಬೇಕು ಅಂತಾನೆ ಅಲ್ಲೇ ನಾವು ಆಮೇಲೆ ಎಲ್ಲಾ ಹುಡುಗರಿಗೆ ಅಂದ್ಮೇಲೆ ಇಂಥದ್ದು ವಹಿಸಿರ್ತೀವಿ. ಅವ್ರ ಅದನ್ನ ನೋಡ್ಕೊಬೇಕು, ಅವ್ರ ಜವಾಬ್ದಾರಿ ಇರ್ತೈತಿ, ಅದನ್ನ ಮಾಡ್ತಾರ ಅವ್ರು. ಸ್ಪ್ರೇ ಒಬ್ರಿಗೆ ವಹಿಸಿದ್ರೆ ಸ್ಪ್ರೇ ಎಲ್ಲ ಹಿಡ್ಕೊಂಡಿರ್ತಾರೆ. ಹೂವು ಅಂದ್ರೆ ಹೂವು ಕೊಡ್ಬೇಕು ಅಂದ್ರೆ ಅಕ್ಷಿ ಪೂರ್ತಿ ಹೂವು ಕೊಡ್ಬೇಕು. ಅದಕ್ಕೆ ಶಾವಂತಿಗೆ ಹೂವಿನ ಸರದಾರ ಅಂತ ಯಾಕೆ ಹೋಗ್ತಾರೆ ಅಂತಂದ್ರೆ ನಿಮಗೆ ಆಮೇಲೆ ಒಂದು ವಿಡಿಯೋ ಐತಿ, ತೋರಿಸ್ತೀನಿ ಎಷ್ಟು ಹೂವು ಶಾವಂತಿಗೆ ಹೋಗಿದ್ದೀವಿ ಅಂತ. ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅದೇ ಶಾಂತಗೇರಿ ಹಬ್ಬ, ಕಾಗಿನಲ್ಲಿ ಹಬ್ಬದಾಗ ಜನ ನೋಡಿ ಕಾಗಿನಲ್ಲಿ ಕಮಿಟರ್ ಎದೆ ಹೊಡೆದಿದ್ರು, ಅಷ್ಟು ಜನ ಓರಿಯಿಂದ ಬಂದಿತ್ತು. ಈಗ ಇಷ್ಟೋ ತನಕ ಹೇಳಿದ್ರಿ ಭಗವಾನ್ ಅಂದ್ರೆ ಏನು ಅಂತ ಜನಕ್ಕೆ ಪರಿಚಯ ಮಾಡ್ಕೊಟ್ರಿ. ಭಗವಾನ್ ನಿಮ್ಮನ್ನ ಎಷ್ಟೋ ಜನಕ್ಕೆ ಪರಿಚಯ ಮಾಡ್ಕೊಟ್ಟೈತೆ ಅಲ್ವಾ? ಬಹಳ ಪರಿಚಯ ಮಾಡ್ಕೊಟ್ರಿ. ಈಗ ಭಗವಾನ್ಗೆ ಏನೋ ಒಂದು ಹೇಳ್ಬೇಕಲ್ಲ ನೀವು? ಅದಕ್ಕೆ ಹೇಳಂತದೇನಿಲ್ರಿ. ಈಗ ನಾವು ಸಾಕೇವಿ ಸಲುಗೇವಿ ಅಂದ್ರೆ ಅದಕ್ಕೆ ಹೇಳಷ್ಟು ದೊಡ್ಡರಲ್ಲ ನಾವು. ಇಲ್ಲ, ಏನಾಗುತ್ತೆ ಗೊತ್ತಾ, ಈಗ ನಮ್ಮ ಮನೇಲಿ ಒಬ್ರು, ಈಗ ನನ್ನ ಕ್ಯಾಮ್ರಾ ಇದೆ, ಈ ಕ್ಯಾಮ್ರಾ ಇದೆ, ನನ್ನನ್ನು ಇವತ್ತು ಎಷ್ಟೋ ಜನಕ್ಕೆ ಪರಿಚಯ ಮಾಡ್ಕೊಟ್ಟಿದೆ. ಇದಕ್ಕೆ ನಿಜವಲ್ಲೂ ಅದಕ್ಕೆ ಎಷ್ಟು ಇದು ಮಾಡಿದ್ರು ನಾನು ಸಾಲದು. ಅದಕ್ಕೆ ಬಹಳ ಜನಕ್ಕೆ ಪರಿಚಯ ಮಾಡ್ಕೊಟ್ಟಿದೆ ಅದು ಇವತ್ತು ನನಗೆ. ಅದೇ ತರ ನಿಮ್ಮನ್ನ ಈಗ ಎಲ್ಲರೇ ಹೊರಗೆ ಹೋದ್ರೆ, ಯಾವ್ದಾರ ಹಬ್ಬಕ್ಕಾರೆ ಹೋಗ್ಲಿ, ಯಾವ್ದಾರ ಊರಿಗಾರೆ ಹೋಗ್ಲಿ ಅಂದ್ರೆ ಗುರುತಿಡಿತಾರೆ ಇವರು ಭಗವಾನ್ ಕಡೆಯವ್ರ ಅಂತ. ಅದಕ್ಕೇನೋ ಒಂದು ಹೇಳಿ ನೋಡೋಣ ಭಗವಾನ್ಗೆ. ಅದೇ ಅದರಿಂದ ನಾವು ಹೆಸರು ಮಾಡಿದೇವಿ, ಹೆಸರಾಗಿದ್ದೇವೆ. ಅದಕ್ಕೆ ಯಾವ ನನ್ನ ಪಾಯಿಂಟ್ ಅರ್ಥ ಆಗ್ತಿಲ್ಲ ನಿಮಗೆ. ಭಗವಾನ್ಗೆ ಏನೋ ಒಂದು ಹೇಳಿ. ಈಗ ನನಗೆ ನೀವೇನೋ ಒಂದು ಹೇಳ್ತೀರಿ, ಸ್ವರಾಜ್ ಹಿಂಗಲ್ಲಪ್ಪ, ಹಿಂಗ್ ಮಾಡು, ಇನ್ನೂ ಚೆನ್ನಾಗಿ ಬರುತ್ತೆ ವಿಡಿಯೋ, ಹಿಂಗ್ ಮಾಡು ಅಂತಂದ್ರೆ ಅದೊಂಥರ. ಭಗವಾನ್ ನಿಮಗೆ ಬಹಳ ಖುಷಿ ಕೊಟ್ಟಿದೆ, ಅದಕ್ಕೇನೋ ಒಂದು ಹೇಳಿ. ನೀವು ಇದನ್ನ ಅದರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ? ಇದು ಭಗವಾನೇ ಅದೇನೋ ಒಂದು ತಂದು ಕೊಟ್ಟಿದೆ ನಿಮಗೆ. ಅದು ಏನು, ಅಥವಾ ಅದಕ್ಕೇನೋ ಒಂದು ಹೇಳಬೇಕು ಅಂದ್ರೆ ಏನು ಹೇಳಿ ನೋಡೋಣ. ಇದಕ್ಕೆ ನಾನು ಇದುವರೆಗೂ ಒಂದು 60-70 ಸಂದರ್ಶನ ಮಾಡಿದ್ದೀನಿ, ಒಬ್ಬ ವ್ಯಕ್ತಿ ಕರೆಕ್ಟ್ ಆಗಿ ಹೇಳಿದ್ದು. ನನಗೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತದೆ. ಅದಕ್ಕೇನಾದ್ರೂ ಹೇಳಿ. ಅದಕ್ಕೆ ಹೇಳೋಷ್ಟು ದೊಡ್ಡ ಅದು ಮಾತು ಬಂದಿದ್ರೆ ಕೇಳೋದು, ನನ್ನ ಬಗ್ಗೆ ಏನ್ ಅನ್ಸುತ್ತೆ ಹೇಳಪ್ಪ ನೋಡ ನೀ ನನಗೆ ಅಂತ. ಅದ್ರ ಬಗ್ಗೆ ಹೇಳಕ್ ಏನೂ ಇಲ್ರಿ. ಅದಕ್ಕೆ ಇಷ್ಟು ದಿನ ನಾವು ಪಾಪ ಅದೇ ನೋವೆಲ್ಲ ಕೊಟ್ಟಿದೀವಿ, ಹಬ್ಬ ಮಾಡಿದೀವಿ. ಇನ್ಮೇಲಿಂದ ಅದನ್ನ ಖುಷಿಗೆ ಮನೆ ಮಗನ್ ತರ ಸಾಕ್ತೇವಿ. ಅದಕ್ಕೆ ಹೇಳ್ತಿ ಏನಾದ್ರು, ಅದಕ್ಕೇನಾದ್ರು ಒಂದು ಹೇಳ್ಬೇಕು. ಪಾಯಿಂಟ್ ಬಹಳ ಚೆನ್ನಾಗೈತೆ, ಹೇಳಿದ್ರೆ ನಿಮಗೆ ದೊಡ್ಡ ಹೆಸರು ಮಾಡ್ಕೊಟ್ಟಿದೆ. ಒಂದ್ ಹೇಳ್ಬೇಕು ಅಂದ್ರೆ ಕೈ ಮುಗಿಯೋದ ಬಿಟ್ರೆ ಅದಕ್ಕೆ ಏನು ಹೇಳಕ್ ಸಾಧ್ಯನೇ ಇಲ್ಲ. ಏಕೆ ಅಂದ್ರೆ ನಾವ್ ಅವಾಗಿಂದ ತಂದು ಸಾಕಿ ನಮಗೆ ನಾವೆಷ್ಟು ಚೆನ್ನಾಗಿ ನೋಡ್ಕೊಂಡೋ ಅಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡತ್ತೆ, ಅಷ್ಟು ಖುಷಿ ಪಡ್ಸೈತಿ. ಯಾವ್ದೇ ಹಬ್ಬದಾಗ ಆಗ್ಲಿ ನಮಗೆ ಅದೊಂದು ಹಬ್ಬ ಮೈನಸ್ ಪ್ಲಾನ್ ಬಿಟ್ರೆ. ಬೇರೆ ಯಾರಾದ್ರೂ ಏನಾದ್ರು ಮಾತಾಡೋರಿದ್ದೀರಾ? 60 ಸಂದರ್ಶನದಲ್ಲಿ ಕ್ವಶನ್ ಕೇಳಿದೀವಿ, ಯಾರು ಆನ್ಸರ್ ಮಾಡಿಲ್ಲ ಅಂತಂದ್ರೆ ಇದು ಕ್ವಶನಿಗೆ ಆನ್ಸರ್ ನೀವೇ ಕೊನೆಗೆ ಹೇಳ್ಬೇಕೇನೋ. ಕೊನೆಗೆ ಏನು ಅಂದ್ರೆ ಸಿಂಪಲ್, ನಾನು ಹೇಳ್ದೆ ಈಗ ಕ್ಯಾಮ್ರಾಗೆ ಅಂತ. ನಾನು ಸ್ವರಾಜ್ ಅಂತ ಬಹಳ ಜನಕ್ಕೆ ಗೊತ್ತಿತ್ತು. ಇವನ್ ಟಾಪ್ ಹೋರಿ ಕಟ್ಟಿದಾರ ಒಬ್ರು. ನಾನು ಜಸ್ಟ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಅವ್ರು ನನ್ನ ಪಕ್ಕದವರು, ಅಣ್ಣ ನಿಮ್ಮ ಹೋರಿ ಸಂದರ್ಶನ ಮಾಡಕ್ಕೆ ಯಾರೋ ಸ್ವರಾಜ್ ಅಂತೆ ಬರ್ತಿದ್ದಾರೆ ಅಂತ ಹೇಳಿದ್ರು ಅವ್ರು ಅವಾಗ ಹೇಳ್ತಾರೆ ಸ್ವರಾಜ್ ಅಲ್ಲ, ಸ್ವರಾಜ್ ಹಚ್ಚಿ ಅಂತ. ಸೊ ಈ ಕ್ಯಾಮ್ರಾ ನನ್ನ ಬಹಳ ಜನಕ್ಕೆ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಅದು ನನಗೆ ದೇವ್ರಿದ್ದಂಗೆ, ನಾನು ಮರೆಯಕ್ಕಾಗಲ್ಲ. ಈಗ ನೀವು ಕಾರ್ತಿ ಹೇಳ್ದ ದೇವ್ರಿದ್ದಂಗೆ ಅದು ಅಂತ. ಈಗ ನನ್ನ ಪ್ರಕಾರ ಇದು ನನಗ್ ದೇವ್ರು. ಅದಕ್ಕೆ ಈಗ ನಿಮ್ಗೆ ಬಹಳ ಖುಷಿ ಕೊಟ್ಟಿದೆ ಇದು. ಅದ್ರ ಮುಂದೆ ಬಟ್ಟೆ ಬಿಚ್ಕೊಂಡೆಲ್ಲ ಕುಣಿದಿರ್ತೀರಾ, ನೀವು ಬನ್ನಿನಲ್ಲೆಲ್ಲ ಕುಣಿದಿರ್ತೀರಾ. ಅಷ್ಟು ಖುಷಿ ಯಾರು ಈಗ ಸ್ವಂತ ಮಕ್ಕಳು ಕೆಲವೊಂದು ಟೈಮ್ ನಾವೇನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಅದನ್ನ ಕೊಡಲ್ಲ ಅವರು. ಅವಾಗ ನಿಮಗೆ ಅದು ಕೊಟ್ಟಿದೆ ಅಂದ್ರೆ, ಆ ಖುಷಿ ಕೊಟ್ಟಿದೆ ಅಂದ್ರೆ, ಕೆಲವೊಬ್ರು ಹತ್ತಿದ್ದಾರೆ. ಯಾರು ಗೊತ್ತಾ? ಹಾವೇರಿ ಕಿಂಗ್ನವರು ಹತ್ತೇ ಬಿಟ್ರಿ. ಇದು ಈ ಪ್ರಶ್ನೆ ಕೇಳಿದಾಗ ದೇವ್ರಿದು ಅಂತ ಹತ್ತು ಬಿಟ್ರು ಅವರು. ಆ ಉದ್ದೇಶಕ್ಕೆ ಕೇಳಿದೆ. ನೀವೇನ್ ಹೇಳ್ತಿರಲ್ವಾ,
ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗುತ್ತೆ ಅದು. ಆ ಉದ್ದೇಶಕ್ಕೆ ಕೇಳಿದೆ ಅಷ್ಟೇ ಪ್ರಶ್ನೆ. ನಾನು ಏನು ಒತ್ತೊತ್ತಿ ಕೇಳ್ತೀನಲ್ವಾ ಅದು ಪಕ್ಕ ಹೈಲೈಟ್ ಮಾಡಬೇಕು ಅಂತಾನೆ ಕೇಳಿರ್ತೀನಿ, ಆ ಉದ್ದೇಶಕ್ಕಷ್ಟೇ. ಭಗವಾನ್ ಇದು ನಮ್ಮ ಭಗವಾನು 2 ಹಬ್ಬದಲ್ಲಿ ಬಂಪರ್ ಹೊಡೆದಿವಿ. ಫಸ್ಟ್ನೇ ಹಬ್ಬ ಬಂದ್ಬಿಟ್ಟು ಬಾಳಂಬೀಡು. ಬಾಳಂಬೀಡದಲ್ಲಿ ವಿಶೇಷ ಬಂಪರ್ ಆಗಿ 2 ಕರುಗಳು ಕೊಟ್ಟಿದ್ರು. ಅದರಲ್ಲಿ ಅಲ್ಲಿ 2 ಕರುಗಳು ಕೊಟ್ಟಿದ್ರು. ಅದಾದ್ಮೇಲೆ ನೆಕ್ಸ್ಟ್ 2024ರಲ್ಲಿ ಗೊಟಗೋಡಿಲಿ ಸ್ಪೆಂಡರ್ ಬೈಕ್ ಬಂಪರ್ ಆಗಿ ಕೊಟ್ಟಿದ್ರು ಇದಕ್ಕೆ. ಮತ್ತೆ ಕತ್ತಿ ನೀನೇನು ಹೇಳಕ್ ಬಂದೆ? ಇನ್ನೊಂದೇನಿಲ್ಲ ಅಣ್ಣ, ಇವಾಗ ಅದೇ ಓರಿ ಹಾಕ್ತಿವಿ, ಓರಿ ನೋಡಿ ಕೊಡ್ಬೇಕಣ್ಣ ಪ್ರೈಸ್. ಇದೊಂದು ಹೇಳ್ಬಲ್ಲೆ ನಾನು. ಹೇಳಿ ನಾನು ಅವಾಗೆಲ್ಲ ಓರಿ ಬಿಡ್ತೀವಿ, ಬಾರಿ ಅಂದ್ರೆ ಬಾರಿ ಬಿಡ್ತೀವಿ ಓರಿನ. ಆದ್ರೆ ಓರಿ ಹಂಗೋಗಿತ್ತು ಹಿಂಗೋಗಿತ್ತು ಲಾಸ್ಟಿಗೆ ಕಮಿಟಿ ಇರಲ್ಲ. ಈಗ ಎಲ್ಲರೂ ದುಡ್ಡಿದ್ದಂತಾರೆ ಓರಿ ಹಬ್ಬಕ್ಕೆ ಹಾಕಲ್ಲ. ಈಗ ಬಡವರು ಓರಿ ಕಟ್ಟಿರ್ತಾರೆ, ಅವ್ರ ಕೈಲಿ ಪಾಪ ಅವ್ರ ಕಮಿಟರ್ ಎಕ್ಸ್ಪೆಕ್ಟೇಷನಿಗೆ ಹಬ್ಬ ಮಾಡೋಕ್ಕಾಗಿರಲ್ಲ. ಅವ್ರ ಓರಿ ಟಾಪ್ ಇರ್ತೈತಿ, ಓರಿನೂ ಬಿಟ್ಟಿರ್ತಾರೆ ಭಾಳ ರೌಂಡು. ಆದರೆ ಕಮಿಟರ್ ಏನು ನೋಡ್ತಾರೆ, ಓರಿನ ಹುಡುಗರಿಲ್ಲ, ಓರಿ ಡೆಕೋರೇಷನ್ ಇಲ್ಲ, ಓರಿ ಜನ ಇಲ್ಲ ಅಂತ ಹೇಳಿ ಅದನ್ನು ಕೆಳಗಿಟ್ಟಿರ್ತಾರೆ. ಆ ಥರ ಆಗಬಾರ್ದು. ಓರಿ ಹಬ್ಬದಾಗೆ ಸ್ವಲ್ಪ ಬಡವ್ರ ಓರಿಗಳನ್ನು ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಹೆಸರು ಮಾಡ್ಕೊಂತ ಹೋದರೆ ಓರಿ ಹಬ್ಬ ಬೆಳೆಯಲ್ಲ. ಓರಿಗಳು ಹೆಸರಾಗ್ಲಿದ್ದರು ಓರಿಗಳನ್ನು ಹೆಸರು ಮಾಡಬೇಕು. ಈಗ ಸದ್ಯ ನೀವು ಆ ಥರ ಹೆಸರು ಮಾಡ್ತಾಯಿದ್ದೀರಾ. ಹಿಂಗೆ ಓರಿ ಹಬ್ಬನ ಚೆನ್ನಾಗಿ ಮಾಡ್ಕೊಂತ ಹೋಗೋಣ. ಓರಿ ಹಬ್ಬ ಉಳ್ಸೋಣ, ಬೆಳೆಸೋಣ. ಹೇಳ್ತಿದ್ದೆ ಇವಾಗ ಒಂದ್ ಓರಿ ಬಿಡ್ತೀವಿ ಅಂದಾಗ ಓರಿ ಚೆನ್ನಾಗೇ ಹೋಗಿರ್ತತೆ. ನಮ್ದು 3 ಸಲ ಹೋಗಿರ್ತತೆ. ಇವಾಗ ದುಡ್ಡಿರೋದು 2 ಸಲ ಹೋಗಿರ್ತತೆ. ಆದ್ರೂ ಅವ್ರು ಹೇಳೋದ ಒಂದೇ ಕ್ವಶನ್, ಇಲ್ಲ ಹಿಂಗೆ ದುಡ್ಡಿನ ಮೇಲೆ ಏನಪ್ಪ 2 ರೌಂಡ್ ಹೋಗಿರೋದಕ್ಕೆ ಕೊಟ್ಬಿಡ್ತಾರೆ. ಭಗವಾನ್ ಸಂದರ್ಶನ ಮಾಡಕ್ಕೆ ತುಂಬಾ ಜನ ಹೇಳಿದ್ರಿ. ಎಷ್ಟು ಜನಕ್ಕೆ ಬೇಜಾರು ಮಾಡಿದೀವೋ ಗೊತ್ತಿಲ್ಲ, ಬರ್ತೀವಿ ಎಂದು. ಬಟ್ ಇವತ್ತು ಭಗವಾನ್ ಪಕ್ಕದಲ್ಲಿ ನಿಂತಿದ್ದೀವಿ. ಹೋರಿ ಬಗ್ಗೆ ಏನೇನು ಆಗಿತ್ತು ಅಥವಾ ಏನೇನು ಆಗಬೇಕಿತ್ತು, ಎಲ್ಲಿಂದ ತಂದಿದ್ದು ಪ್ರತಿಯೊಂದನ್ನು ಮಾಹಿತಿ ಕೊಟ್ಟಿದ್ದಾರೆ. ಆದಷ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಎಲ್ಲೋ ಮಿಡಲಲ್ಲಿ ಯಾವ್ದು ಬೇಕು ಆ ಪಾಯಿಂಟ್ ತೊಗೊಳೋದು, ವೈರಲ್ ಆಗಲಿ ಅಂತ, ವ್ಯೂಸ್ ಬರಲಿ ಅಂತ ಮಾಡೋದು ಅವೆಲ್ಲ ಬೇಡ. ಹೋರಿ ಹಬ್ಬದಲ್ಲಿ ಲಾಸ್ಟ್ ಒಂದು ಹಬ್ಬ, ಶಿಕಾರಿಪುರಕ್ಕೆ ಲಾಸ್ಟ್ ಹಬ್ಬ ಅಂತ ಹೇಳ್ತಿದ್ದಾರೆ. ಅದ್ದೂರಿಯಾಗಿ ಬರಲಿ. ಅವತ್ತು ಹಬ್ಬ ಒಂದೇ ರೌಂಡ್ ಬಂದರು, ಆ 1 ರೌಂಡು ಭಗವಾನ್ ಬಂದಿದ್ದ ಅನ್ನೋ ಒಂದು ಸೌಂಡ್ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಚೆನ್ನಾಗಿ ಹಬ್ಬ ಮಾಡಿಕೊಟ್ಟಿದ್ದಾರೆ, ಅದು ಚೆನ್ನಾಗಿ ಅವ್ರಿಗೆ ಹಬ್ಬ ಮಾಡಿಕೊಟ್ಟಿದೆ. ಇದೇ ಥರ ಇನ್ನೂ ಒಂದು ಎತ್ತು ಸಿಗಲಿ ಅಥವಾ ಇನ್ನೊಂದು ಸಿಕ್ಕಿರೋ ಎತ್ತು ಆ ಥರ ಮಾಡಲಿ ಅನ್ನೋದು ನಮ್ಮ ಉದ್ದೇಶ. ಆ ಎತ್ತಿಗೆ ಬೇಕಿದ್ರೆ ಇನ್ನೂ ಅದೇ ಥರ ಮಾಡ್ತೀವಿ ಅಂದರೆ ಮತ್ತೆ ಸಂದರ್ಶನ ಮಾಡ್ತೀವಿ. ಯಾರ್ಯಾರು ನಮ್ಮ ಒಂದು ಬರ್ತೀವಿ ಎಂದಾಗ ಬನ್ನಿ, ಮಾಡಿಕೊಡ್ತೀವಿ. ಈ ಹೋರಿ ಕಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು. ಇದು ನೀವು ಕಟ್ಟಿರೋದಕ್ಕೆ ನಾವು ವಿಡಿಯೋ ಮಾಡ್ತಿದ್ದೀವಿ ಇವತ್ತು. ಯಾರ್ಯಾರು ಪೇಜಿಗೆ ಸಪೋರ್ಟ್ ಮಾಡ್ತಿದ್ದೀರೋ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನಮ್ಮದು ಒಂದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಹೇಳೋದು ಬಿಟ್ಟಿದ್ವಿ. ನಮ್ಮದು ಈ ಭಗವಾನಲ್ಲಿ ಇಲ್ಲಿ ಗ್ಯಾಂಗ್ ಐತಲ್ಲ, ಇದೇ ಥರದ ಇನ್ನೊಂದು ಗ್ಯಾಂಗು ಬೆಂಗಳೂರಲ್ಲಿ ಐತೆ. ಅವರು ಊರಲ್ಲಿರಲ್ಲ, ಓರಿನ ಯಾವ ಹಬ್ಬಕ್ಕೆ ಹಾಕಿದ್ರು ಇವತ್ತಿಗೂ ಒಂದು ಹಬ್ಬನೂ ಮಿಸ್ ಮಾಡಿಲ್ಲ. ಆ ಗ್ಯಾಂಗು ಯಾವ ಹಬ್ಬಕ್ಕಾರೆ ಓರಿ ಹಾಕ್ಲಿ, ನೈಟ್ ಟ್ರೈನಿಗೆ ಬರ್ತಿರ್ತಾರೆ, ಬೆಳಗ್ಗೆ ಹಬ್ಬ ಪೂರ್ತಿ ಹಬ್ಬ ಮಾಡಿ ಎಲ್ಲಿಂದ ಬಂದು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿರ್ತಾರೆ, ಊರಿಗೂ ಬರಲ್ಲ. ಅವರ ಈ ಅಭಿಮಾನ, ಅವ್ರದ್ದು ಹುಡುಗರದ್ದು ಇದು ಜಾಸ್ತಿ ಐತಿ ಸಪೋರ್ಟು. ಬೆಂಗಳೂರು ಹುಡುಗರು ರಜಾ ಬೆಂಗಳೂರಿಂದ ಬರ್ಬೇಕಲ್ಲ ಅಂತ ಯೋಚನೆ ಮಾಡೋರು ಭಾಳ ಜನ. ಆದರೆ ಓರಿ ಹಬ್ಬಕ್ಕೆ ಹೊಂಟತಿ ಅಂದರೆ ಅವರು ಇವತ್ತಿಗೂ ನಾವು ಹೇಳಿದಲ್ಲ 50ರಿಂದ 60 ಹಬ್ಬ ಮಾಡೀವಿ ಅಂತ, 60 ಹಬ್ಬನೂ ಮಿಸ್ ಮಾಡಿಲ್ಲ ಅವ್ರು ಯಾರು. ಪ್ರತಿಯೊಂದು ಹಬ್ಬಕ್ಕೂ ವರ್ಷಕ್ಕೆ 10 ಹಬ್ಬ 12 ಹಬ್ಬ ಮಾಡಿದೇವಲ್ಲ, ಅಷ್ಟು ಹಬ್ಬಕ್ಕೂ ಅಲ್ಲಿಂದ ಬಂದು ಹಬ್ಬ ಮಾಡ್ತಾರೆ.